ಬರುವಂತೆ ಒಡೆಯನೇ ಹೊಕ್ಕು ನುಡಿಗೊಟ್ಟ ಪರಿಯೊಳಾಂ ನುಡಿವೆನೈ ಗುರುವೇ ಕೃಪೆಯ. ಸದಾಕಾಲ ಸ್ಮರಣೀಯರಾದ ಗುರುದೇವರನ್ನು ಹೃದಯಾರೆ ಧ್ಯಾನಿಸಿಕೊಂಡು ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಹಡಪದ ಅಪ್ಪಣ್ಣನವರ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೀವಿ. ಹಡಪದ ಕಾಯಕದ ಬಗ್ಗೆ ನೋಡ್ತಾ ಕಾಯಕದ ಮಹತ್ವ, ಎಲ್ಲ ಕಾಯಕಗಳನ್ನು ಒಂದೇಯಾಗಿ ಕಾಣಬೇಕು ಅನ್ನುವ ವಿಚಾರವಾಗಿ ನೋಡಿ ಹಡಪದಪ್ಪಣ್ಣನವರ ಜೀವನದ ಪ್ರಮುಖ ಘಟನೆ ಎರಡರಲ್ಲಿ ಒಂದನ್ನು ನೋಡ್ತಾ ಇದ್ವಿ. ಹಡಪದ ಕಾಯಕದ ಬಗ್ಗೆ ಇನ್ನೊಂದು 4-6 ಮಾತುಗಳನ್ನು ನೋಡಿದರೆ ಯೋಗ್ಯ ಅಂತ ಅನ್ನಿಸ್ತದೆ. ಸಂದರ್ಭ ಬಂದಾಗ ನೋಡಿದ್ರೇ ಬಹಳ ಸೂಕ್ತ. ಬೇರೆ ಸಂದರ್ಭದಲ್ಲಿ ಹೇಳಿದ್ರೆ ಸಮಂಜಸ ಆಗಲಿಕ್ಕಿಲ್ಲ. ಹಡಪದ ಕಾಯಕ ಅಂದ್ರೆ ಕ್ಷೌರ ಮಾಡುವ ಕಾಯಕ ಅಂತ ನೋಡಿದ್ದೀವಿ. ಆ ಕಾಯಕದ ಬಗ್ಗೆ ಬಹಳ ಕಡಿಮೆ ಅನ್ನುವ ಭಾವನೆ, ಆ ಕಾಯಕದ ಬಗ್ಗೆ ಒಂದು ತಿರಸ್ಕಾರದ ಭಾವನೆ, ಕಟಿಂಗ್ ಮಾಡಿಸ್ಕೊಂಡು ಬಂದಾಗ, ಕ್ಷೌರ ಮಾಡಿಸ್ಕೊಂಡು ಬಂದಾಗ ಅವರನ್ನು ದೂರ ನಿಲ್ಲಿಸೋದು, ಮುಟ್ಟಿಸ್ಕೊಳ್ಳಾರದೆ ಇರೋದು, ಜಳಕ ಮಾಡಿದ ಮೇಲೆ ಏನೆಲ್ಲವನ್ನ ಮುಟ್ಟಂತ ಹೇಳುವಂಥ ಇವೆಲ್ಲ ವಿಚಾರ ಆಚಾರಗಳ ಜೊತೆಗೆ ಹಡಪದವರ ಮುಖವನ್ನು ಮುಂಜಾನೆ ಎದ್ದು ನೋಡಬಾರದು ಅನ್ನುವ ತಪ್ಪು ಕಲ್ಪನೆ, ನಂತರದಲ್ಲಿ ಹಡಪದವರನ್ನು ಮುಂದೆ ಮಾಡಬಾರದು ಅನ್ನುವಂಥ ಮೂಢನಂಬಿಕೆ, ಇವೆರಡೂ ವಿಚಾರಗಳನ್ನು ತಳ್ಳಿ ಹಾಕಿ ಬಸವಣ್ಣನವರು ಹಡಪದ ಅಪ್ಪಣ್ಣನವರನ್ನೇ ಎಲ್ಲ ಕಾಯಕಕ್ಕೂ ತಮ್ಮ ವೈಯಕ್ತಿಕ ಕಾರ್ಯವನ್ನು ಹಿಡ್ಕೊಂಡು ಎಲ್ಲ ಕಾರ್ಯಕ್ಕೂ ಮುಂದೆ ಮಾಡಿದರು ಅನ್ನುವಂಥದ್ದನ್ನು ನೋಡ್ತೀವಿ. ಮುಂಜಾನೆ ಎದ್ದಾಗ ಅಲ್ಲದೆ ರಾತ್ರಿ ಮಲಗುವವರೆಗೂ ಅವರನ್ನು ತಮ್ಮ ಜೊತೆಗೇ ಕರ್ಕೊಂಡು ಎಲ್ಲ ಕಾರ್ಯವನ್ನು ಮಾಡ್ತಾ ಬಂದರು. ತನ್ಮೂಲಕ ಮೂಢನಂಬಿಕೆಯನ್ನು, ತಪ್ಪು ಕಲ್ಪನೆಯನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಮಾಡಿದರು ಅಂತ ನೋಡಿದ್ವಿ. ಬರೀ ತಪ್ಪು ಕಲ್ಪನೆಯನ್ನು, ಮೂಢನಂಬಿಕೆಯನ್ನು ಹೋಗಲಾಡಿಸೋದಕ್ಕಾಗಿ ಅಷ್ಟೇ ಮಾಡಲಿಲ್ಲ. ಹಾಗಂದಿದ್ರೆ ಇನ್ನೂ ಬಹಳಷ್ಟು ಜನ ಇದ್ದರು. ಸಾಮಾನ್ಯರಲ್ಲಿ ಸಾಮಾನ್ಯರು ಅಂತ ನೋಡುವ ಅನೇಕ ಜಾತಿ ಜನಾಂಗದವರಿದ್ದರು. ಆದರೆ ಅಪ್ಪಣ್ಣನವರನ್ನೇ ಆಯ್ಕೆ ಮಾಡಿಕೊಂಡದ್ದು ಕೇವಲ ಹಡಪದವರೆಂದೂ ಅಷ್ಟ ಅಲ್ಲ. ಅವರಲ್ಲಿರುವಂಥ ಸೂಕ್ಷ್ಮತನ, ಜಾಣತನ, ವಿದ್ವತ್ತು, ಸಂಸ್ಕಾರ ಇದೆಲ್ಲವನ್ನು ನೋಡಿ ಅವರನ್ನು ಆರಿಸಿಕೊಂಡಿದ್ರು ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಅಪ್ಪಣ್ಣನವರ ಮತ್ತು ಅವರ ಧರ್ಮಪತ್ನಿ ಲಿಂಗಮ್ಮನವರ ವಚನಗಳನ್ನು ನೋಡಿದರೆ ಅವರೆಂಥ ಶಿವಯೋಗಿಗಳಿದ್ರು, ಅವರೆಂಥ ಜ್ಞಾನಿಗಳಿದ್ರು, ಅವರೆಂಥ ಶರಣರಿದ್ರು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯದ. ಈಗ ನಾವು ಹೆಂಗದೀವಂತ ನೋಡಾಕ ನಮ್ಮನ್ನಷ್ಟ ನೋಡಿದರೆ ಗೊತ್ತಾಗೋದಿಲ್ಲ. ನಮ್ಮ ಜೋಡಿ ಮಾತಾಡಿದ್ರೆ ಗೊತ್ತಾಗ್ತದೆ, ಬರೀ ನಮ್ಮನ್ನು ನೋಡಿದ್ರಟ್ಟ ಗೊತ್ತಾಗೋದಿಲ್ಲ. ನಮ್ಮನ್ನು ನೋಡೋದಕ್ಕಿಂತ ಹೆಚ್ಚು ನಮ್ಮ ಜೊತೆ ಮಾತಾಡಿದರೆ ನಾವೇನು ಅಂತ ಗೊತ್ತಾಗತ್ತೆ.
ನಮ್ಮನ್ನು ಮಾತಾಡಿಸೋದಕ್ಕಿಂತ ನಮ್ಮ ಜೊತೆ ಒಡನಾಟ ಇಟ್ಟುಕೊಂಡ್ರೆ ಇನ್ನೂ ಹೆಚ್ಚು ಗೊತ್ತಾಗತ್ತೆ ನಮ್ಮ ಬಗ್ಗೆ. ಅದಕ್ಕಿಂತಲೂ ಏನಪ್ಪ ಅಂತ ಕೇಳಿದ್ರೆ, ನಮ್ಮ ಒಡನಾಟದಲ್ಲಿರುವಂತಹ ನಮ್ಮ ಜೊತೆಗಿರುವಂಥವರನ್ನು ನೋಡುವ ಮೂಲಕವಾಗಿಯೂ ಕೂಡ ನಮ್ಮನ್ನು ತಿಳ್ಕೋಬಹುದು ಅನ್ನುವಂಥ ಮಾತಿದೆ. ಯಾರು ಹೇಗಿದ್ದಾರೆ ಅಂತ ನೋಡಬೇಕಾದ್ರೆ ಮೊದಲ ಅವರನ್ನು ಮಾತಾಡಿಸೋದಂತ, ಇನ್ನೂ ಒಂದಿಟ್ಟು ತಿಳ್ಕೊಬೇಕಂದ್ರೆ ಸಮೀಪದಿಂದ ಅವರನ್ನು ನೋಡುವುದಂತ, ಇನ್ನೂ ಅವರನ್ನು ತಿಳ್ಕೋಬೇಕು ಅಂದ್ರೆ ಅವರ ಒಡನಾಟದಲ್ಲಿರೋವರನ್ನು ಮಾತಾಡಿಸಿದ್ರೆ, ಅವರನ್ನು ಕೇಳಿದ್ರೆ ಗುರ್ತಾಗ್ತದಂತ. ಇನ್ನೂ ಕೆಲವರಂತಾರ ಇಷ್ಟೆಲ್ಲ ಆದ ಮೇಲೂ ಪೂರ ಗೊತ್ತಾತು ಅನ್ನೋಕ್ಕಾಗೋದಿಲ್ಲ, ಅವ್ರ ಜೋಡಿ ಊಟ ಮಾಡ್ರಿ ಗುರ್ತಾಗ್ತದ, ಅವ್ರ ಜೋಡಿ ಏನಪ್ಪ ಅಂದ್ರೆ ಪ್ರವಾಸ ಮಾಡ್ರಿ ಗುರ್ತಾಗ್ತದ, ಮುಂದೇನಪ್ಪ ಅಂದ್ರೆ ಅವ್ರ ಜೋಡಿ ಸ್ವಲ್ಪ ದಿನ ಇರ್ರಿ ಗುರ್ತಾಗ್ತದ ಅನ್ನುವಂಥ ಮಾತು ಅದಾವ. ಯಾರ್ದೋ ಬಗ್ಗೆ ಹೇಳುವಾಗ ಕೇಳ್ತಿರ್ತೀವಿ ನೋಡ್ರಿ, ಅವ ಸಾಮಾನ್ಯ ಅಲ್ಲ, ಆಕಿ ಸಾಮಾನ್ಯ ಅಲ್ಲ, ನಿಮಗೆ ಗೊತ್ತಿಲ್ಲ, ನೀವು ದೂರಿಂದ ನೋಡೋರು, ನಾವು ಸಮೀಪದಿಂದ ಒಡನಾಟ ಮಾಡೀವಿ ಗುರ್ತದ ನಮಗೆ ಏನಂತೇಳಿ. ನೀವು ಬೇಕಾರೆ ಸ್ವಲ್ಪ ದಿವಸ ನಿಮ್ಮ ಜೋಡಿ ಕರ್ಕೊಡ್ರಿ ಗುರ್ತಾಗ್ತದೆ, ಅವ್ರ ಜೋಡಿ ಒಡನಾಟ ಇಟ್ಕೊಡ್ರಿ ಗುರ್ತಾಗ್ತದೆ. ಇಂಥವೆಲ್ಲ ಮಾತು ಕೇಳ್ತಿರ್ತೀವಿ ನೋಡ್ರಿ. ಹಾಗಾಗಿ ಯಾರನ್ನೂ ನಾವು ದೂರದಿಂದ ನೋಡಿ ಅಳೆಯೋಕ್ಕಾಗಲ್ಲ. ಮಾತಾಡಿಸೋದ್ರಿಂದ, ಒಡನಾಟ ಇಟ್ಟುಕೊಳ್ಳೋದ್ರಿಂದ, ಜೊತೆಗೂಡಿ ಉಣ್ಣೋದ್ರಿಂದ, ಜೊತೆಗೂಡಿ ಬಾಳೋದ್ರಿಂದ, ಜೊತೆಗೆ ಪ್ರವಾಸ ಮಾಡೋದ್ರಿಂದ ಅವರ ಬಗ್ಗೆ ಗುರ್ತಾಗ್ತದ ಅಂತ ಹೇಳ್ತಾರೆ. ಬರೀ ಇಷ್ಟಕ್ಕೆ ಮುಗಿಯಂಗಿಲ್ರಿ. ಮತ್ತೆ ಮನುಷ್ಯ ತನ್ನನ್ನು ತಾನು ಪೂರ್ಣ ತೆರೆದುಕೊಳ್ಳೋದಿಲ್ಲ. ಅವ ಒಬ್ಬನೇ ಇದ್ದಾಗ ಹೆಂಗಿರ್ತಾನ ಹಂಗ ತಮ್ಮ ಮನ್ಯಾಗಿದ್ದವ್ರ ಜೋಡಿ ಮತ್ತೆ ಹಂಗಿರಂಗಿಲ್ಲ. ತಾಯಿ ಜೋಡಿ ಇದ್ದಂಗೆ ತಂದಿ ಜೋಡಿ ಇರಂಗಿಲ್ಲ, ತಂದಿ ಜೋಡಿ ಇದ್ದಂಗೆ ಹೆಂಡತಿ ಜೋಡಿ ಇರಂಗಿಲ್ಲ, ಹೆಂಡತಿ ಜೋಡಿ ಇದ್ದಂಗೆ ಮಕ್ಕಳ ಜೋಡಿ ಇರಂಗಿಲ್ಲ, ಅಣ್ತಮ್ಮಗಳ ಜೋಡಿ ಇದ್ದಂಗೆ ಮತ್ತೆ ಅವ್ರ ಮನೆಯವ್ರ ಜೋಡಿ ಇರಂಗಿಲ್ಲ, ನೆರೆಹೊರೆಯವ್ರ ಜೋಡಿ ಹಂಗಿರಂಗಿಲ್ಲ, ಗೆಳೆಯರ ಜೋಡಿ ಇದ್ದಂಗೆ ಮತ್ತುಳಿದವ್ರ ಜೋಡಿ ಇರಂಗಿಲ್ಲ. ಒಂದ ಥರ ಇಲ್ರಿ ಅವ ಮನುಷ್ಯ, ಬೇರೆ ಬೇರೆನ ಇರ್ತಾನವ. ಒಬ್ಬನ ಇದ್ದಾಗ, ಎಲ್ಲರ ಜೋಡಿ ಇದ್ದಾಗ, ಮನೆಯವ್ರ ಜೋಡಿ ಇದ್ದಾಗ, ಹೊರಗಿನವ್ರ ಜೋಡಿ ಇದ್ದಾಗ ಅವ ಬೇರೆ ಬೇರೆನೇ ಆಗಿ ವರ್ತನೆ ಮಾಡ್ತಾ ಇರ್ತಾನ. ಹಾಗಾಗಿ ಅವ ಹಿಂಗ ಅಂತ ಹೇಳಕ್ ಸಾಧ್ಯನೇ ಆಗುದಿಲ್ಲ ಮನುಷ್ಯನ ಬಗ್ಗೆ. ಯಾರೆಂಥವರಾದರೂ ಕೂಡ ಅವರನ್ನ ಇವರನ್ನ ಹಿಂಗ ಅಂತ ಹೇಳಕ್ ಆಗುದಿಲ್ಲ. ಆದರೂ ಬಿಡಂಗಿಲ್ಲ. ಅವ ಹಿಂಗ, ಆಕೆ ಹಿಂಗ, ನನಗೆ ಗುರ್ತದ, ನಾನು ನೋಡೀನಿ ಅಂತೇಳಿ ಒಬ್ಬರ ಬಗ್ಗೆ ಮಾತಾಡ್ಕೊಳ್ಳೋದು, ಒಬ್ಬರಿಗೆ ಹೆಸರಿಡೋದು, ಒಬ್ಬರನ್ನು ಆಡ್ಕೊಳ್ಳೋದು, ಇದಂತೂ ಬಿಡಂಗಿಲ್ಲ ಮನುಷ್ಯ. ಎಷ್ಟೇ ತನ್ನನ್ನು ತಾನು ತೋರಿಸಿಕೊಳ್ಳದೆ ಇದ್ರೂ ಕೂಡ, ಎಷ್ಟೇ ತನ್ನನ್ನು ತಾನು ತೆರೆದುಕೊಳ್ಳದೆ ಇದ್ರೂ ಕೂಡ, ಎಷ್ಟೇ ತನ್ನೊಳಗನ್ನು ತಾನು ಬಿಚ್ಚಿಡದೇ ಇದ್ರೂ ಕೂಡ ಒಬ್ಬರ ಬಗ್ಗೆ ಇನ್ನೊಬ್ಬರು ಮಾತಾಡೋರೆ, ಹೆಸರಿಡವ್ರೆ, ಆಡ್ಕೊಳ್ಳವ್ರೆ, ಇದೆಲ್ಲ ಇರದೆ ಇರಲಿ. ಒಟ್ಟಾರೆ ನಾವು ನೋಡುವುದೇನಪ್ಪ ಅಂತಂದ್ರೆ, ಒಬ್ಬರ ಪೂರ್ಣ ವ್ಯಕ್ತಿತ್ವ ನಮಗೆ ತಿಳಿಬೇಕಾದ್ರೆ ನಾವು ಒಡನಾಟವನ್ನು ಮಾಡಲೇಬೇಕು. ಅವರ ಒಡನಾಟದಲ್ಲಿದ್ದಾಗ, ಅವರ ಜೊತೆಗೂಡಿ ಬಾಳಿದಾಗ ಅವರೇನು ಅಂತ ಗೊತ್ತಾಗುತ್ತೆ ಅನ್ನುವಂಥದ್ದು. ಅಪ್ಪಣ್ಣವರು ಬಸವಣ್ಣವ್ರ ಜೊತೆಗೇನೆ ಇದ್ದರು. ಬಸವಣ್ಣನವರನ್ನ ಪೂರ್ಣ ಅರ್ಥ ಮಾಡಿಕೊಂಡಿದ್ರು. ಅಪ್ಪಣ್ಣನನ್ನ ಬಸವಣ್ಣವರು ಪೂರ್ಣ ಅರ್ಥ ಮಾಡಿಕೊಂಡಿದ್ರು. ಎಲ್ಲ ಕಾರ್ಯದೊಳಗೂ ಬಸವಣ್ಣವ್ರ ಜೋಡಿ ಅಪ್ಪಣ್ಣ ಇರೋದೇ. ಅಪ್ಪಣ್ಣ ಇರಲೇಬೇಕು ಎಲ್ಲ ಕಾರ್ಯದಲ್ಲಿ. ಹೆಂಗ ರಾಮನ ಜೋಡಿ ಹನುಮಂತನೋ ಹಾಗೆ ಬಸವಣ್ಣನವರ ಜೋಡಿ ಅಪ್ಪಣ್ಣ ಇರಲೇಬೇಕು, ಇದ್ದೇ ಇದ್ರು ಅಂತೇಳಿ. ರಾಮನನ್ನ ಬಿಟ್ಟು ಹನುಮಂತ ಸರಿತಾನೇ ಇದ್ದಿಲ್ಲ ಅನ್ನುವಂಥದ್ದು. ಹಾಗೆ ಬಸವಣ್ಣವರನ್ನು ಬಿಟ್ಟು ಅಪ್ಪಣ್ಣವರು ಸರಿತಾನೇ ಇದ್ದಿಲ್ಲ. ಕ್ಷಣ ಕ್ಷಣಕ್ಕೂ ಕೂಡ ಅವರನ್ನು ಕಾಳಜಿ ಮಾಡುತ್ತಿದ್ರು, ಬೇಕು ಬೇಡಗಳನ್ನು ನೋಡ್ತಿದ್ರು. ಮತ್ತೇನಪ್ಪ ಅಂದ್ರೆ ಹೆಚ್ಚಿನ ಜವಾಬ್ದಾರಿಯಿಂದ ಆ ಎಲ್ಲ ಅವರ ಕಾರ್ಯಗಳನ್ನು ಮಾಡಿಕೊಡ್ತಿದ್ರು ಅನ್ನುವಂಥದ್ದು.
ಇಂಥ ಅಪ್ಪಣ್ಣವರು ಬರೇ ಕ್ಷೌರಿಕರು ಅಂತ ಹೇಳಕ್ಕೆ ಸಾಧ್ಯ ಆಗತ್ತೇನು? ಆಗೋದಿಲ್ಲ. ಅವರು ಬರೀ ಕ್ಷೌರಿಕರಾಗಿರಲಿಲ್ಲ, ಅವರೊಬ್ಬ ವಿದ್ವಾನ್ರಾಗಿದ್ದರು, ಅವರೊಬ್ಬ ಸಂಸ್ಕಾರಿಯಾಗಿದ್ದರು, ಅವರೊಬ್ಬ ಏನಪ್ಪ ಅಂತ ಕೇಳಿದರೆ ಅವರು ಸೂಕ್ಷ್ಮಮತಿಯಾಗಿದ್ದರು, ಕ್ರಿಯಾಶೀಲ ವ್ಯಕ್ತಿತ್ವದವರಾಗಿದ್ದರು ಅಂತ ಹೀಗೆಲ್ಲ ನಾವು ನೋಡ್ತಾ ಬರ್ತೀವಿ. ಹಡಪದ ಕಾಯಕವನ್ನು ಇವತ್ತಿಗೂ ಕಡಿಮೆ ಅಂತ ನೋಡ್ತೀವಲ್ಲ, ಅದಾಗಬಾರ್ದು ಅಂತ ನಿನ್ನೆ ಹೇಳ್ತಾ ಇದ್ವು. ಅದಾಗಬಾರ್ದು. ಹಡಪದ ಕಾಯಕ ಮಾಡೋರು ತಮ್ಮ ಮಕ್ಕಳಿಗೂ ಅದನ್ನು ಕಲಿಸ್ಬೇಕು. ನಮ್ಮ ಉದ್ಯೋಗ ನಮ್ಮಷ್ಟಕ್ಕೆ ಸಾಕು ಅನ್ನಬಾರದು. ಆ ಉದ್ಯೋಗವನ್ನು ಮಾಡಿ ಎಷ್ಟೋ ಜನ ಇವತ್ತು ಬೆಳೀತಾ ಇದ್ದಾರೆ ಅನ್ನೋದು. ನಿನ್ನೆ ಅರ್ಧ ಆತು. ಬೆಂಗಳೂರಿನೊಳಗೆ ಒಬ್ಬ ಆತ ಕ್ಷೌರಿಕ ಕೆಲಸ ಮಾಡಿಕೋತಾನೆ ಸುಂದರವಾದ ಬಂಗಲೆ ಕಟ್ಟಿಸಿಕೊಂಡು ಆನಂದವಾಗಿ ಅದಾನ ಅಂತೇಳಿ. ಅಷ್ಟ ಅಲ್ಲ, ಅವನ ಹಂತೇಕ 100ರಷ್ಟು ಕಾರುಗಳದಾವಂತ. ಬೇರೆ ಬೇರೆ ಕಂಪನಿಗಳ ಅತಿ ಹೆಚ್ಚು ಹೆಚ್ಚು ಕಿಮ್ಮತ್ತಿನ 100ರಷ್ಟು ಕಾರುಗಳು ಅವನಂತೇಕ ಅದಾವ ಅಂತ ಕೇಳ್ತೀವಿ. ಅವನು 100 ಕಾರ್ ಹಚ್ಚಬೇಕಂದ್ರೆ ಎಷ್ಟು ದೊಡ್ಡ ಜಾಗ ಇರಬೇಕು. 100 ಕಾರ್ ಮೇಂಟೈನ್ ಮಾಡ್ತಾನಂದ್ರೆ ಎಷ್ಟು ಅವನಿಗೆ ಅನುಕೂಲ ಇರಬೇಕು. ಒಬ್ಬ ಕ್ಷೌರಿಕ ಇಷ್ಟೆಲ್ಲ ಮಾಡ್ತಾನೆ ಅಂತ ಕೇಳಿದರೆ ಆಶ್ಚರ್ಯ ಆಗ್ತದೆ. ಹೆಂಗೆ ಅವ ಮಾಡ್ತಾನ ಅಂತ ಕೇಳಿದರೆ, ಅವ ಇವತ್ತಿಗೂ ಕ್ಷೌರ ಮಾಡ್ತಾನ. ಖರೆ ಕೋಟ್ಯಾಧೀಶದಾನಂದ್ರೂ ಕ್ಷೌರ ಕಾಯಕ ಬಿಟ್ಟಿಲ್ಲ. ಅದರಿಂದ ನಾ ಬೆಳೆದೀನಿ ಅಂತ ಅದರ ಬಗ್ಗೆ ಅವನಿಗೆ ಪ್ರೀತಿ ಅದ. ಮುಂದೇನಪ್ಪ ಅಂದ್ರೆ 100 ಕಾರುಗಳನ್ನು ಇಟ್ಟುಕೊಂಡು ಬಾಡಿಗೆ ಓಡಿಸ್ತಾನೆ. ಸಣ್ಣದಾಗಿರುವಂಥ ಕಾರಿನಿಂದ ಹಿಡ್ಕೊಂಡು ಏನಪ್ಪ ಅಂದ್ರೆ ಇವತ್ತು ಆಡಿ ಬೆಂಜ್ ಅನ್ನುವ ದೊಡ್ಡ ದೊಡ್ಡ ಕಿಮ್ಮತ್ತಿನ ಕಾರ್ ತನಕ ಎಲ್ಲಾನು ಇಟ್ಟಾನ ಅಂತೇಳಿ. ಅವನ್ನೆಲ್ಲ ಬಾಡಿಗೆ ಕೊಡ್ತಾನೆ. ಮದುವೆಗೆ ಅಂತ, ರಿಸೆಪ್ಷನ್ನಿಗೆ ಅಂತ, ಮತ್ತೊಂದು ಮಗದೊಂದು ಹಿಂಗೆ ಬಾಡಿಗೆ ಕೊಟ್ಟುಗೋತದಾನ. ಇರಲಿ, ಉದ್ಯೋಗ ಮಾಡಿಕೊಂಡು ಭಾಳ ಆನಂದವಾಗಿ ಅದಾನಂತ ನೋಡ್ತೀವಿ. ಇವತ್ತು ಕ್ಷೌರದ ಕಾಯಕ ಮಾಡಿಕೊಂಡನ ಒಕ್ಕಲ್ತನ ಮಾಡೋರದಾರ, ಕ್ಷೌರ ಕಾಯಕ ಮಾಡ್ಕೋತನ ನೇಕಾರಿಕೆ ಮಾಡೋರದಾರ, ಕ್ಷೌರದ ಕಾಯಕ ಮಾಡ್ಕೋತನ ಮತ್ತೊಂದು ಕಾಯಕವನ್ನು ಮಾಡುವಂಥವರು ಅದಾರ. ಕ್ಷೌರ ಕಾಯಕದಿಂದಲೇ ಇವತ್ತು ಏನಪ್ಪ ಅಂತಂದ್ರೆ ಸುಂದರವಾದ ಮನೆ ಕಟ್ಟಿಕೊಂಡು ಕುಟುಂಬದ ಜೋಡಿ ಅನ್ಯೋನ್ಯವಾಗಿ ಅದಾರ ಅನ್ನುವಂಥವರನ್ನೇ ಸಾಕಷ್ಟು ಜನರನ್ನು ನಾವು ನೋಡ್ತೀವಿ. ಹಾಗಾಗಿ ಕ್ಷೌರದ ಕಾಯಕ ಸಣ್ಣದು ಅಂತ ಅನ್ನಬಾರದು, ಅದು ಅಪವಿತ್ರ ಅಂತ ತಿಳಿಬಾರದು. ಆ ಕಾಯಕ ಮಾಡೋರ ಮುಖ ನೋಡಿದ್ರೆ ಅಪಶಕುನ ಅಂತ ತಿಳ್ಕೋಬಾರದು ಅನ್ನುವಂಥದ್ದು ಮುಖ್ಯವಾಗಿ ನಾವು ಗಮನಿಸಬೇಕು. ಯಾವುದಾಗಲಿ ನಮ್ಮ ಜೀವನಕ್ಕೆ ಅದು ಆಧಾರ ಆಗೈತಿ ಅಂದ್ರೆ, ನಮಗದು ಅನ್ನ ಕೊಡಾಕತ್ತತಿ ಅಂದ್ರೆ ಆ ಉದ್ಯೋಗವನ್ನು ಸಣ್ಣದಂತ ತಿಳ್ಕೋಬಾರದು. ನಿನ್ನೆ ನೋಡಾಕತ್ತಿದ್ವಿ. ಮತ್ತಿನ್ನೊಂದೇನಪ್ಪ ಅಂದ್ರೆ ಅದರ ಜೋಡಿ ಜೋಡಿ ತಿಳ್ಕೋಬೇಕಾದ್ದು, ಇದನ್ನ ಅಪಶಕುನ ಅಂತ ಹೇಳಿ ತಿಳ್ಕೋಬಾರ್ದು. ಒಂದು ಕಥೆ ನೋಡ್ರಿ. ಒಬ್ಬಾತ ಏನಪ್ಪ ಅಂದ್ರೆ ಕ್ಷೌರ ಮಾಡುವಂಥ ಮನುಷ್ಯ ಮುಂಜಾನೆದ್ದು ಹೊಂಟಿದ್ದ ಹೊರಗೆ. ರಾಜನೂ ಯಾವುದೋ ಕಾರ್ಯಕ್ಕಂತ ಹೊಂಟಿದ್ನಂತ. ಹೋಗುವಾಗ ಏನಾಯ್ತು ಅಂದ್ರೆ ಒಬ್ರಿಗೊಬ್ರು ಮುಖ ನೋಡಿದರು. ರಾಜನಿಗೆ ಇವ ನಮಸ್ಕಾರ ಹೇಳಿದ, ಅವನು ಆಗಲಿಪ್ಪ ನಮಸ್ಕಾರ ಅಂತ ಹೇಳಿ ಹೋದ. ಇಷ್ಟ ಆಯಿತು. ಅವತ್ತು ರಾತ್ರಿ ಮಲಗುವವರೆಗೂ ಅವನು ಒಟ್ಟ ಸಮಾಧಾನನೇ ಉಳಿಲಿಲ್ಲಂತ ರಾಜನಿಗೆ. ಒಟ್ಟ ಸಮಾಧಾನ ಉಳಿಲಿಲ್ಲ. ಯಾಕೋ ಎಲ್ಲ ಸರಿಯೇನೇ ಇತ್ತು, ದಿನದಂಗ ಎಲ್ಲ ಸರಿನೇ ಇತ್ತು. ಊಟೋಪಚಾರ ಆಗಲಿ, ಮಾತುಕತೆ ಆಗಲಿ, ವ್ಯವಹಾರ ಆಗಲಿ, ಮತ್ತೊಂದಾಗಲಿ ಎಲ್ಲ ಬರೋಬ್ಬರಿನೇ ಇದ್ರೂ ಸಮಾಧಾನನೇ ಇದ್ದಿಲ್ಲ ಅಂತ ಅವನ ಮನಸ್ಸಿಗೆ. ರಾತ್ರಿ ಮಲಗು ತಕನು ಮಲಗಿದ ಮೇಲೂ ನಿದ್ದಿನ ಹತ್ತುವಲ್ದು. ಹೊಳ್ಯಾಡ್ದ ಎದ್ದು ಕುಂತ, ಮಕ್ಕೊಂಡ, ನೀರು ಕುಡ್ದ, ಅಡ್ಡಾಡ್ದ, ಏನಾದ್ರೂ ಸಮಾಧಾನನೇ ಇಲ್ಲ, ನಿದ್ದೆನೂ ಹತ್ತಲಿಲ್ಲ. ಇವತ್ತ್ಯಾಕೆ ಹಿಂಗಾತು ಅಂತ ವಿಚಾರ ಮಾಡಿದ್ನಂತವ. ಇವತ್ತ್ಯಾಕೆ ಹಿಂಗ ಅಂತ ವಿಚಾರ ಮಾಡಿದರೆ ಎದ್ದುಗಳೇ ಯಾರ ಮುಖ ನೋಡೀನಿ. ಇದು ಮೊದಲು ಭಾಳ ಇತ್ರಿ, ಈಗ ಇಲ್ರಿ, ಕಡಿಮೆ ಆಗ್ಯದ. ಅವತ್ತೇನಾರ ಹೆಚ್ಚು ಕಮ್ಮಿ ಚಲೋ ಆಗಿದ್ರು ಅಂತಿದ್ರು, ಕೆಟ್ಟಾಗಿದ್ರು ಅಂತಿದ್ರು. ಚಲೋ ಆದ್ರೂ ಇವತ್ತ ಯಾರ ಮುಖ ನೋಡಿನೇ ಏನ ಭಾಳ ಚಲೋ ಅಂತ. ಕೆಟ್ಟಾದ್ರೂ ಇವತ್ತು ಯಾರ ಮುಖ ನೋಡಿ ಅದ್ನೇ ಏನ ಇವತ್ತು ಒಟ್ಟ ಸರಿನಾ ಆಗಲಿಲ್ಲ ಏನು. ಇದು ಮೊದಲು ಭಾಳ ಅಂತಿದ್ರು, ಈಗ ಕಡಿಮೆ ಆಗ್ಯದ.
ಮುಂದೇನಪ್ಪ ಅಂದ್ರೆ ಎದ್ದುಗಳೇ ಇದನ್ನ ನೋಡ್ಬೇಕು ಅನ್ನೋರು ಭಾಳ ಜನ ಅದಾರ್ರಿ. ಮತ್ತೆ ಹೇಳೋರು ನಿನ್ನೆ ನೋಡ್ಕೋತ ಬಂದಿವಲ್ಲ, ಸೂರ್ಯನ ಚಿತ್ರ ನೋಡ್ಬೇಕು, ಓಡು ಕುದುರೆ ನೋಡ್ಬೇಕು, ಕಣ್ಣು ದೃಷ್ಟಿ ಗಣಪತಿ ನೋಡ್ಬೇಕು, ಹೌದಲ್ರಿ? ಇವೆಲ್ಲ ಅದಾವ. ಇಂಥ ದೇವರ ಫೋಟೋ ನೋಡ್ಬೇಕು, ತಾಯಿ ಮುಖ ನೋಡ್ಬೇಕು. ಇಂಥ ರಾಶಿಯವರು ತಂದೆ ಮುಖ ನೋಡ್ಬೇಕು. ತಂದೆ ಮುಖ ನೋಡೋದು ಅನ್ನೋದಕ್ಕಿಂತ ತಾಯಿ ಮುಖ, ಅದಕ್ಕಿಂತ ಹೆಂಡತಿ ಮುಖ ಹೇಳೋರು ಅದಾರ. ಹೆಂಡತಿ ಮುಖ ನೋಡ್ಬೇಕು, ಮಕ್ಕಳ ಮುಖ ನೋಡ್ಬೇಕು, ಮಗಳ ಮುಖ ನೋಡ್ಬೇಕು. ಮುಂದೇನಪ್ಪ ಅಂತ ಕೇಳಿದ್ರೆ ಇನ್ನು ಕೆಲವರು ಕಸಬರಿಗೆ ನೋಡ್ಬೇಕು ಅಂತೇಳಿ, ಎದ್ದುಗಳೇ ಕಸಬರಿಗೆ ನೋಡ್ಬೇಕು. ನರಿ ನೋಡ್ಬೇಕು, ಎದ್ದುಗಳೇ ನರಿ ಮುಖ ನೋಡ್ಬೇಕು. ಇಲ್ಲ ಅದ್ಯಾವುದು ರತ್ನ ಪಕ್ಷಿ ಮುಖ ನೋಡ್ಬೇಕು. ಇಂಥ ಮರ ನೋಡಬೇಕು, ಇಂಥ ಸಸಿ ನೋಡಬೇಕು, ಇಂಥ ಹೂ ನೋಡಬೇಕು, ಇಂಥ ಹರಳು ನೋಡಬೇಕು, ಇಂಥ ಲೋಹವನ್ನು ನೋಡಬೇಕು, ಇಂಥ ಧಾತುವನ್ನು ನೋಡಬೇಕು. ಹಿಂಗೆಲ್ಲ ಭಾಳ ಹೇಳ್ಕೊತ ಹೋಗ್ತಾರ್ರಿ. ಏನು ನೋಡೋದದ? ಹಾಗಾಗಿ ಹೊತ್ತಾರೆ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೊಳ ಭೂತಾಯಿ ಎದ್ದೊಂದು ಗಳಿಗೆ ನೆನೆದೇನ ಅಂದ್ರಲ್ಲ ಜನಪದರು. ಯಾರನ್ನ ನೋಡ್ಲಿ ಯಾರನ್ನ ನೆನಿಲಿ ಅಂದ್ರೆ ಏನಿಲ್ಲ, ಅನ್ನ ಕೊಡು ಭೂಮಿ ನೆನೆದು ಬಿಡ್ತೀನಿ ಅಂತಂದ್ರು ರೈತರು. ಅವ್ರ ಉದ್ಯೋಗ ರೀ ಅದು. ಭೂಮಿ ನಂಬಿ ಬದುಕನ್ನ ಮಾಡ್ತಿದ್ರು, ಭೂಮಿ ಜೊತೆಗೇನೆ ಅವ್ರ ಜೀವನ ಕಳೀತಿದ್ರು. ಹಾಗಾಗಿ ಅವ್ರೇನಪ್ಪ ಅಂತಂದ್ರೆ ಭೂತಾಯಿಯನ್ನೇ ನೆನಿತೀನಿ ಅಂದ್ರು. ಇನ್ನು ಶರಣರು ಸಂತರು ಏನಂದ್ರು ಅಂದ್ರೆ ಹೊತ್ತಾರೆ ನಾನೆದ್ದು ಯಾರ್ಯಾರ ನೆನೆಯಲಿ ಮುಕ್ತಿ ಪಡೆದವರ ನೆನೆದೇನ ಅಂತ ಇವ್ರಂದ್ರು. ಮುಕ್ತಿ ಪಡೆದವರ ನೆನಿತೀನಿ ಅಂತ ಇವ್ರಂದ್ರು. ಮತ್ತು ನಾವು ಯಾವ ಉದ್ಯೋಗ ಮಾಡ್ತೀವಿ ಅದನ್ನಂದ್ರೆ ಬರ್ತದೆ. ಹೊತ್ತಾರೆ ನಾನೆದ್ದು ಯಾರ್ಯಾರ ನೆನೆಯಲಿ, ನೇಯುವ ಮಗ್ಗನ ನೆನಿತೀನಿ ಅಂತ ಅನ್ಬೋದು ನಾವು. ಏನು ಬಿಡ್ರಿ, ಮಗ್ಗದ ಬಾಳೆ ಭಾಳ ವಜ್ಜೈತಿ, ಏನು ನೆನೆಯುದು, ನೆನದರನ್ನ ನಿದ್ದತ್ತದಲ್ಲ, ಹಂಗಾಗೈತಿ ಅಂತ. ಇರಲಿ, ಸ್ಥಿತಿಗತಿ ಒಂದೇ ಥರ ಇರೋದಿಲ್ಲ. ಒಂದು ಕಾಲಕ್ಕೆ ಅದು ಚೆನ್ನಾಗಿದ್ದದ್ದು ಒಂದು ಕಾಲಕ್ಕೆ ಒಮ್ಮೆ ಹೆಚ್ಚು ಕಡಿಮೆ ಆಗ್ತದೆ. ಹಂಗಂತ ಅದನ್ನು ತಿರಸ್ಕಾರ ಮಾಡೋದಲ್ಲ. ಅವೆಲ್ಲವೂ ನಮ್ಮ ಜೀವನಕ್ಕೆ ಆಸರ ಆಗ್ಯಾವಂದ್ರೆ ನೆನಿಬೇಕು. ಎಲ್ಲದಕ್ಕಿಂತ ಹೆಚ್ಚು ಏನಪ್ಪ ಅಂದ್ರೆ ಎಲ್ಲ ಕೊಟ್ಟ ದೇವರನ್ನ ನೆನೆದು ಬಿಟ್ರೆ ಸಾಕಲ್ಲೇನ. ಅದನ್ನ ನೆನೆಯೋದೋ ಇದನ್ನ ನೆನೆಯೋದೋ, ಅದನ್ನ ನೋಡೋದೋ ಇದನ್ನ ನೋಡೋದೋ ಏನು ಮಾಡೋದದ? ಎದ್ದೊಮ್ಮೆ ದೇವರನ್ನ ನೆನೆದು ಬಿಟ್ರೆ ಆತು. ಎಲ್ಲ ಕೊಟ್ಟಾವ ಕೊಡಾವ ದೇವರ ಅಂದ ಮೇಲೆ, ಎಲ್ಲ ನೋಡಾವ ನಡ್ಸಾವ ದೇವರ ಅಂದ ಮೇಲೆ ದೇವರ ನೆನೆಸಿ ಮುಂದೆ ಜೀವನ ಮಾಡಿದರೆ ಸಾಕು. ಇರಲಿ, ರಾಜಾಗ ನಿದ್ದೆ ಹತ್ತಲಿಲ್ಲ, ಒದ್ದಾಡಿದ. ಇಡೀ ದಿನ ಸಮಾಧಾನನ ಇದ್ದಿದ್ದಿಲ್ಲ. ರಾತ್ರಿ ಮಲಗಿದ್ರೆ ನಿದ್ದೆರ ಹತ್ತಿದ್ರೆ ಚಲೋ ಆಕಿತ್ತು, ನಿದ್ದೆ ಸಹಿತ ಹತ್ತುವಲ್ದು. ಅಡ್ಡಾಡಕತ್ತೀನಿ, ನೀರು ಕುಡಿಯಾಕತ್ತೀನಿ, ಪ್ರಾಣಾಯಾಮ ಮಾಡಕತ್ತೀನಿ, ಏನೆಲ್ಲ ಸರ್ಕಸ್ ಮಾಡಕತ್ತೀನಿ, ನಿದ್ದೆನೇ ಹತ್ತುವಲ್ದಲ್ಲ. ಧ್ಯಾನ ಮಾಡಕತ್ತೀನಿ, ಜಪ ಮಾಡಕತ್ತೀನಿ. ಏನಾಗಿರಬಹುದು? ಎದ್ದುಗಳೇ ಯಾರ ಮುಖ ನೋಡೀನಿ? ಅಲ್ಲ, ಅವ ಬೆಳಿಗ್ಗೆ ಎದ್ದು ಹೊರಗೆ ಹೊಂಟಾಗ ಮುಖ ತೋರಿಸ್ಬಿಟ್ಟು ನೋಡವ. ಯಾರು? ಕ್ಷೌರಿಕ. ಬಹುಶಃ ಕ್ಷೌರಿಕನ ಮುಖ ನೋಡಿದ್ದಕ್ಕನ ನನಗೆ ಇಡೀ ದಿನ ಅಸಮಾಧಾನ, ಅಶಾಂತಿ ಕಾಡ್ಯದ. ಏನೆಲ್ಲ ಇದ್ರೂ, ಏನೆಲ್ಲ ಮಾಡಿದ್ರೂ, ದಿನದಂಗ ಎಲ್ಲ ಇದ್ರೂ ಕೂಡ ನನಗಿವತ್ತು ಸರಿ ಆಗಲಿಲ್ಲ ಅಂತಂದ್ರೆ ಆ ಕ್ಷೌರಿಕನ ಮುಖ ನೋಡಿದ್ದಕ್ಕೆ ಹಿಂಗಾಗೈತಿ ಅಂತ ಹೇಳಿ ಅವ ವಿಚಾರ ಮಾಡಿದ. ಏನು ಸಿಟ್ಟು ಅವನ ಮೇಲೆ, ಎಲ್ಲಿಲ್ಲದ ಸಿಟ್ಟು. ಮುಂದೆ ಮುಂಜಾನೆ ಎದ್ದು ತಯಾರಾಗಿ ರಾಜಸಭಾಕ್ಕೆ ಹೋದವನ ಮಂತ್ರಿಗೆ ಹೇಳಿದ, ಅವ ಎಲ್ಲಿದ್ರೂ ಅವನು ಕರ್ಕೊಂಬರ್ರಿ ಅಂತೇಳಿ. ಅವನ ಹಿಡಿದು ತಗೊಂಡು ಬರ್ರಿ. ಅವನು ಕರ್ಕೊಂಬಂದರು. ಪಾಪ ಅಂಜ್ಕೋತ ಬಂದ. ಸೈನಿಕರು ಕರ್ಕೊಂಡು ಬಂದಾರ. ಏನು ತಪ್ಪು ಮಾಡಿನಪ್ಪ ನಾನು ಅಂತ ಭಯಭೀತಾಗ್ಯಾನ. ಏನಾಗೈತೋ ಏನೋ ಅಂತ ಕಾಯ್ದು ಕೇಳ್ಬೇಕನ್ನಕತ್ತಾನ. ರಾಜ ಅಂದ, ಎಂಥ ದರಿದ್ರದಿಯೋ ನೀನು, ಎಂಥ ಅಯೋಗ್ಯದಿಯೋ ನೀನು, ಎಂಥ ಅವಿವೇಕದಿಯೋ ನೀನು. ಎದ್ದುಗಳೇ ಮುಖ ತೋರಿಸ್ಬಾರ್ದು ಅನ್ನೋದು ಗೊತ್ತಿಲ್ಲ ನಿನಗೆ? ನೀನು ಯಾರು? ನೀ ಏನು ಮಾಡಕತ್ತೀರಿ? ನಿನ್ನ ಕಾಯಿಕೆ, ನಿನ್ನ ಜೀವನೇನು? ನೀ ಎಲ್ಲಿರಬೇಕು, ಹೆಂಗಿರಬೇಕು ತಿಳುವಳಿಕಿಲ್ಲ ನಿನಗೆ. ನಾನೊಂದು ಕಾರ್ಯದಿಂದ ನಾ ಹೊರಗೆ ಹೊಂಟಿದ್ನಿ, ಎದ್ದುಗಳೇ ಮುಖ ತೋರಿಸ್ಬಿಟ್ಟೆಲ್ಲ ದರಿದ್ರ. ಇಡೀ ದಿನ ನನಗೆ ಅಸಮಾಧಾನ, ಅಶಾಂತಿ, ರಾತ್ರಿ ಕೂಡ ನಿದ್ದೆ ಮಾಡಿಲ್ಲ, ಒದ್ದಾಡಿನಿ. ಎಷ್ಟು ಕಷ್ಟ ಆಗೈತೆ ಅನ್ನೋದು ಗೊತ್ತೇನು ನಿನಗೆ ಅಂಥೇಳಿ ಮೊದಲ 108 ಸಮಸ್ಯೆ, 1008 ಸಮಸ್ಯೆ. ಅಂಥದ್ರೊಳಗೆ ನೀನೊಬ್ಬ ದರಿದ್ರ ಮುಖ ತೋರಿಸಿ ನನಗೆ ಇಡೀ ಒಂದು ದಿನವನ್ನು ಹಾಳು ಮಾಡಿದಿ. ನನ್ನ ಜೀವನ ನನಗೆ ಜಿಗುಪ್ಸಾಗುವಂಗೆ ಮಾಡಿಬಿಟ್ಟು
ಒದ್ದಾಡುವಂಗೆ ಮಾಡಿಬಿಟ್ಟಿ ಅಂತ ಬೈದ. ರಾಜಾಗ ಏನು ಅನ್ನಕ್ಕೆ ಬರ್ತೈತ್ರಿ ಹೊಳ್ಳಿ ಬೇಯಿಸ್ಕೊಂಡು ತಲೆ ಕೆಳಗೆ ಮಾಡಿಕೊಂಡು ನಿಂತ. ಎಲ್ಲ ಬೇದವನ ರಾಜ ಅಂದ, ನನಗೆ ಇಷ್ಟು ತ್ರಾಸ ಆಗೈತಲ್ಲ, ನಿನಗೆ ನಾನು ಗಲ್ಲಿಗೆನ ಹಾಕಬೇಕು, ಅಷ್ಟು ತ್ರಾಸ ಅನ್ಸಿತ್ತು ನನಗೆ. ಅದಕ್ಕೆ ಇವನನ್ನು ಒಯ್ದು ಜೈಲಿಗೆ ಹಾಕ್ರಿ ಅಂತ ಹೇಳಿ. ಜೈಲಿಗೆ ಹಾಕ್ರಿ ಅಂದ. ಮರಣದಂಡನೆಯನ್ನು ನಾನು ಇವನಿಗೆ ವಿಧಿಸ್ತೀನಿ ಅಂತ ಅನ್ನೋ ಮಾತನ್ನು ಅಂದ. ಮರಣದಂಡನೆಯ ದಿನಾಂಕ ಆಮೇಲೆ ಹೇಳವ, ಮೊದಲು ಜೈಲಿಗೆ ಹಾಕಿಸಿದ. ಮರಣದಂಡನೆಯನ್ನು ಆಮೇಲೆ ಕೊಟ್ಟ. ಮರಣದಂಡನೆ ಕೊಡುವಾಗ ಕೊನೆ ಆಸೆ ಅಂತ ಕೇಳ್ತಾರೆ ನೋಡ್ರಿ. ಕೊನೆ ಆಸೆ ಕೇಳುವಂಥ ಸಂದರ್ಭನೂ ಬಂತು. ಆವಾಗ ಏನು ನಿನ್ನ ಕೊನೆ ಆಸೆ ಅಂತ ಕೇಳಿದರು. ರಾಜನ ಸಮ್ಮುಖದಾಗನ ಆಯ್ತಿದು. ರಾಜನ ಜೋಡಿ ಒಂದೆರಡ ಮಾತಾಡ್ತೀನಿ, ಹ್ಯಾಂಗೂ ಜೀವ ಬಿಡಾವದೀನಿ, ಹ್ಯಾಂಗೂ ಸಾಯವದೀನಿ, ಧೈರ್ಯ ಮಾಡಿ ಒಂದೆರಡು ಮಾತಾಡಿ ಹೆಂಗಿದ್ರು ಜೀವ ಬಿಡ್ತೀನಿ ಅಂದಮೇಲೆ ಧೈರ್ಯದಿಂದ ಎರಡು ಮಾತಾಡಿ ಬಿಡೋಣ ಅಂತ ಅನಿಸದ, ಅವಕಾಶ ಕೊಡ್ರಿ ಅಂದ. ಆಯ್ತು ಅಂದರು. ಕೊನೆ ಆಸೆ ಅಂದ್ರೆ ರಾಜನ ಕೂಡ ಎರಡು ಮಾತಾಡುದ ಆಗಲಿ ಅಂದರು. ರಾಜಗವ ಅಂದ, ನನಗೆ ಗಲ್ ಶಿಕ್ಷೆ ಎದಕ್ಕಾಯ್ತು ಅಂತ ಕೇಳಿದ. ಮಾರ ಇನ್ನೂ ಗೊತ್ತಾಗಿಲ್ಲ ನನಗೆ ಎದಕ್ಕೆ ಗಲ್ ಶಿಕ್ಷೆ ಕೊಟ್ಟಿನ ಅನ್ನೋದು. ಆವಾಗ ಅವ ಸುಮ್ಮನಾದ. ರಾಜನೇ ಹೇಳಿದ, ನಿನ್ನ ಮುಖ ನೋಡಿ ಆ ದಿನ ಎಲ್ಲ ಹಾಳಾಗಿ ಹೋಯ್ತು, ಅಸಮಾಧಾನ ಅಶಾಂತಿ ಕಾಡಿತು, ರಾತ್ರಿ ನಿದ್ದಿಲ್ಲದೆ ಒದ್ದಾಡಿದೆ, 100,000 ಸಮಸ್ಯೆಗಳು ತುಂಬಿರ ನನಗೆ ಏನಪ್ಪ ಅಂತಂದ್ರೆ ನನ್ನ ಮೇಲೇನೆ ಜಿಗುಪ್ಸೆ, ನನ್ನ ಮೇಲೇನೆ ಜೀವನದ ಬಗ್ಗೆ ನನಗೇನೆ ಬೇಜಾರಾಗಿ ಹೋಗಿತ್ತು. ಹಾಗಾಗಿ ಏನು ಮಾಡಲಿ ಅನ್ನೋವಾಗ ನಿನಗೆ ಮರಣದಂಡನೆ ಕೊಟ್ಟು ಬಿಡಬೇಕು ಅನ್ನುವಂಥ ತೀರ್ಮಾನ ಮಾಡಿದೆ ಅಂತಂದ. ಹೌದು, ನನ್ನ ಮುಖ ನೋಡಿದ್ದಕ್ಕೆ ನಿಮಗೆ ಒಂದು ದಿನ ಹಾಳಾಯಿತು, ಒಂದು ದಿನ ಅಶಾಂತಿ ಕಾಡಿತು, ಒಂದು ದಿನ ನಿಮಗೆ ಅಸಮಾಧಾನ ಕಾಡಿತು. ನನ್ನ ಮುಖ ನೋಡಿದ್ದಕ್ಕೆ ಬರೀ ಅಶಾಂತಿ ಅಸಮಾಧಾನ ಅಷ್ಟ ನಿಮಗೆ ಕಾಡಿತು. ಆದರೆ ನಿಮ್ಮ ಮುಖ ನೋಡಿದ್ದಕ್ಕೆ ನನಗೆ ಮರಣದಂಡನೆ ಆಯ್ತಲ್ಲ, ಇದಕ್ಕೇನಂತೀರಿ ಅಂತ ಅನ್ನಂತ. ನನ್ನ ಮುಖ ನೀವು ನೋಡಿದ ತಕ್ಷಣವೇ ನಿಮ್ಮ ಮುಖ ನಾನು ನೋಡಿದ್ದೆ. ನನ್ನ ಮುಖ ಎದ್ದುಗಳೇ ನೀವು ನೋಡಿದಂಗ ನಿಮ್ಮ ಮುಖನೂ ನಾನು ಎದ್ದುಗಳೇ ನಿಮ್ಮ ಮುಖನೇ ನಾನು ನೋಡಿದ್ದೆ. ನನ್ನ ಮುಖ ನೋಡಿದ್ದಕ್ಕೆ ನಿಮಗೆ ಬರೀ ಅಶಾಂತಿ ಅಸಮಾಧಾನ ಆಯ್ತಟ್ಟ, ಆದ್ರೆ ನಿಮ್ಮ ಮುಖ ನೋಡಿದ್ದಕ್ಕೆ ನನಗೆ ಮರಣದಂಡನೆ ಆಗಕತ್ತಲ್ಲ, ನನ್ನ ಜೀವನನ ನಾ ಕಳ್ಕೊಳ್ಳೋ ಸಂದರ್ಭ ಬಂದತ್ತಲ್ಲ, ಇದಕ್ಕೆ ನಾ ಏನು ಅನ್ಲಿ ಅನ್ನಂತವ. ಅವಾಗ ರಾಜ ಮೌನಾದ, ವಿಚಾರ ಮಾಡಕತ್ತ. ಹೌದಲ್ಲ, ಇವ ಹೇಳೋ ಮಾತನ್ಯಾಗೂ ಅರ್ಥದ, ಇವಂದೂ ವಿಚಾರ ಮಾಡುವಂಥದ್ದು ಅದ ವಿಚಾರ. ಏನು ಮಾಡೋದು? ಕ್ಷಣವತ್ತು ಸುಮ್ಮನೆ ನಿಂತ. ಎಡಬಲ ಇದ್ದವರು ಕೂಡ ಹೌದಲ್ಲ ಅಂತ ಅನ್ಕೊಂಡು ಸುಮ್ಮನಾದರು. ಆವಾಗ ರಾಜ ಏನಂದ ಅಂದ್ರೆ, ನನ್ನದೇ ತಪ್ಪಪ್ಪ, ನಿನ್ನ ಮುಖ ನೋಡಿ ನನಗೆ ಒಂದೇ ದಿನ ಅಶಾಂತಿ ಕಾಡಿದ್ರು ಮರುದಿನ ಮತ್ತೆ ಸುಧಾರಿಸಿಕೊಳ್ಬಹುದಂತ ಅವಕಾಶ ಇತ್ತು. ಆದರೆ ನನ್ನ ಮುಖ ನೋಡಿದ್ದಕ್ಕೆ ನಿನಗೆ ಮರಣದಂಡನೆ ಆಗಿಬಿಡ್ತು ಅಂತಂದ್ರೆ ನಿನಗಿಂತ ನನ್ನ ಮುಖ ಭಾಳ ಕೆಟ್ಟ ಆಗ್ತದಲ್ಲ, ಇದು ಉಳಿಬಾರ್ದು ಇತಿಹಾಸದೊಳಗೆ, ಬೇಡಪ್ಪ ಇದನ್ನು ಕಳೆದು ಬಿಡೋಣ ಇಂಥ ಭಾವನೆನಂತೇಳಿ ಅವನನ್ನು ಮುಕ್ತ ಮಾಡಿದ. ಅವನಿಗೆ ಶಿಕ್ಷೆಯನ್ನು ಏನು ಕೊಟ್ಟಿದ್ದ ಅದನ್ನು ವಾಪಸ್ ತಗೊಂಡ, ಮರಣದಂಡನ ಶಿಕ್ಷೆಯನ್ನು ಅವನನ್ನು ಬಿಡುಗಡೆ ಮಾಡಿದ ಅನ್ನುವಂಥ ಮಾತು ಬರ್ತದೆ. ಯಾರ ಮುಖ ನೋಡಿ ಏನಾಗುವುದದ ಹೇಳ್ರಿ? ಏನನ್ನ ನೋಡಿ ಏನಾಗುವುದದ ಹೇಳ್ರಿ? ಯಾರ್ಯಾರೋ ಹೇಳ್ತಾರ, ಇವತ್ತಂತೂ ಹೇಳೋರು ಕೇಳೋರು ಭಾಳ ಜನ ಆಗ್ಯಾರ. ಹಿಂಗೆ ಮಾಡ್ರಿ, ಹಿಂಗೆ ಮಾಡ್ರಿ. ಎಲ್ಲರಿಗೂ ಏನಾಗ್ಯದ ಅಂದ್ರೆ ಕಷ್ಟಪಡ್ಲಾರ್ದ ಸುಖ ಬೇಕಾಗ್ಯದ. ಎಲ್ಲರಿಗೂ ಏನಾಗ್ಯದ ಅಂದ್ರೆ ಬೆವರು ಸುರಿಸಲಾರ್ದ ರೊಕ್ಕ ಬರಬೇಕಾಗ್ಯದ. ಎಲ್ಲರಿಗೂ ದಿಢೀರ್ನ ಶ್ರೀಮಂತಿಕೆ ಬೇಕಾಗ್ಯದ. ಎಲ್ಲರೂ ಐಷಾರಾಮಿ ಬದುಕನ್ನ ಬಾಳ್ಬೇಕಾಗ್ಯದ. ಹಿಂಗಾಗಿ ಎಲ್ಲರೂ ಏನಾರು ಒಂದೊಂದು ದಾರಿ ಹುಡುಕವ್ರ. ದುಡಿದ್ರೋ ಕಟ್ಟ ಅಲ್ಲ, ದುಡಿಲಾರ್ದು ಇನ್ನೂ ಹೆಂಗೆ ಬರಕ್ಕೆ ಸಾಧ್ಯ ಐತಿ ಆ ದಾರಿ ಹುಡುಕೋದು. ಮತ್ತೆ ಖರ್ಚಾಗುವಂಗೆ ಅಕ್ಕಿರ್ಬೇಕು, ರೊಕ್ಕ ಮಾತ್ರ ಹಾಗೆ ಉಳಿತಾನೇ ಇರಬೇಕು, ಬೆಳಿತಾನೇ ಇರಬೇಕು. ಖರ್ಚು ಮಾಡಲಾರ್ದ ಕೂಡಿಡುವ ಮನುಷ್ಯನನ್ನು ನೋಡಿದವ್ರು ಅಂತಿರ್ತಾರಲ್ಲ, ಅಟ್ಟೇನು ಕೂಡಿಡ್ತೀವೋ ಮಾರಾಯ,
ಕೂಡಿಟ್ಕೋತ ಹೋದ್ರೆ ಅವೇನು ಮರಿ ಹಾಕ್ತಾವಂತ ತಿಳ್ಕೊಂಡು ಏನು ಖರ್ಚು ಮಾಡಟ್ ಅಂತ ನಕಲಿ ಮಾಡ್ತಿರ್ತಾರೆ ನೋಡ್ರಿ. ಏನಪ್ಪ ಅಂದ್ರೆ ರೊಕ್ಕವನ್ನು ಕೂಡಿಡುವಂಥ, ಭಾಳಷ್ಟು ಗಳಿಸುವಂಥ, ಭಾಳ ಐಷಾರಾಮಿ ಜೀವನ ಬಾಳ್ಬೇಕನ್ನುವಂಥ ವಿಚಾರ ಇರೋದ್ರಿಂದ ಏನಿವತ್ತು ಮನುಷ್ಯ ಅಂದ್ರೆ ದುಡಿಯೋದಕ್ಕಿಂತ ಹೆಚ್ಚ ಬೇರೆ ಮಾರ್ಗವನ್ನೇ ಹುಡುಕಾಡ್ತಾನೆ. ಅದರೊಳಗೆ ಒಂದು ಮಾರ್ಗ ಯಾವುದು ಅಂತಂದ್ರೆ ಇವೆಲ್ಲ ಕಳ್ತನ, ದರೋಡೆ, ತಲೆ ಹೊಡೆಯೋದು, ಆಮೇಲೆ ಕಿಸೆ ಕತ್ತರಿಸೋದು, ಇನ್ನೊಬ್ಬರದ್ದು ಅಪಹರಿಸೋದು, ಆಮೇಲೆ ಸುಳ್ಳು ತಗುಲೋ ಮತ್ತೊಂದೋ ಮಗದೊಂದೋ ಮಾಡಿ ಇನ್ನೊಬ್ಬರ ದುಡ್ಡವನ್ನು ಲಪಟಾಯಿಸೋದು, ಆಮೇಲೆ ಏನಪ್ಪ ಅಂದ್ರೆ ಏನೇನೋ ಭ್ರಷ್ಟಾಚಾರ, ಲಂಚ ಏನೆಲ್ಲ ಮಾಡೋದು. ಇವೆಲ್ಲವನ್ನ ಬಿಟ್ಟು ಇನ್ನೊಂದೇನಪ್ಪ ಅಂತ ಕೇಳಿದ್ರೆ ಇವೆಲ್ಲ ಕೇಳೋದ್ರಿ, ಶಾಸ್ತ್ರ ಕೇಳೋದು. ದುಡ್ಡು ನನ್ನಂತೆ ಹೆಚ್ಚಾಗಬೇಕಾದ್ರೆ ಏನು ಮಾಡ್ಬೇಕು, ಇದ್ದಲ್ಲೇ ದುಡ್ಡು ಬರಬೇಕಾದ್ರೆ ಏನು ಮಾಡ್ಬೇಕು, ನನ್ನಂತೆಕ ದುಡ್ಡು ಉಳಿಬೇಕಾದ್ರೆ ಏನು ಮಾಡ್ಬೇಕು, ದುಡ್ಡು ನನ್ನಂತೆಕ ಉಳಿಯುವುದಲ್ಲ, ಆ ದುಡ್ಡಿನಿಂದ ನಾನು ದೊಡ್ಡ ಹೆಸರು ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಕೇಳ್ಕೊಂತ ಹೋಗ್ರಿ. ಇಂಥ ಕೇಳೋರೇನೋ ಕಡಿಮೆ ಇಲ್ಲ ಅನ್ನಂಗಿಲ್ಲ, ದುಡಿಯಂಗಿಲ್ಲ, ದುಃಖ ಬಿಡಂಗಿಲ್ಲ, ಇಂಥದ್ದು ಕೇಳೋದು ಮಾತ್ರ ಬಿಡಂಗಿಲ್ಲ, ಇಂಥವ್ರು ಅದಾರ. ಅವಾಗ ಏನು ಹೇಳ್ತಾರೆ, ಏನೂ ಮಾಡಬೇಡಪ್ಪ, ಕಸಬರಿಗೆ ತಲೆ ಅಂತ ಇಟ್ಕೊಂಡು ಮಕ್ಕೋ, ಮುಂಜಾನೆ ಎದ್ಗಳಿಗೆ ಕಸಬರಿಗೆ ನೋಡು, ಚಲೋ ಆಗತ್ತೆ ನೋಡು, ದುಡ್ಡಿದ್ದಲ್ಲೇ ಬರ್ತದೆ, ಲಕ್ಷ್ಮಿ ಹುಡಿಕೊಂಬರ್ತಾಳಂತ. 3 ಸಂಜೆ ಆದಮೇಲೆ ಕಸ ಹೊರಗೆ ಚೆಲ್ಬೇಡ, ಸಾಕು, ಲಕ್ಷ್ಮಿ ನಿಮ್ಮ ಮನ್ಯಾಗ ಉಳಿತಾಳೆ. ಚಂಜಾದಗಳೇ ದೀಪ ಹಚ್ಚ, ಲಕ್ಷ್ಮಿ ನಿಮ್ಮ ಮನ್ಯಾಗ ಉಳಿತಾಳೆ. ಲಕ್ಷ್ಮಿ ಚಿತ್ರ ಇರುವಂಥ ಆ ಪಣತಿಯನ್ನು ಹಚ್ಚು, ಬೆಳ್ಳಿದು, ಲಕ್ಷ್ಮಿ ನಿಮ್ಮ ಮನ್ಯಾಗ ಉಳಿತಾಳೆ. ಲಕ್ಷ್ಮಿ ಕಂಬಾನ ಜಗಲಿ ಮಗ್ಗಲನ ಅದು ಗಚ್ಚಂಗಿ ಹೋಳು ಪೂಜೆ ಮಾಡು, ಲಕ್ಷ್ಮಿ ನಿಮ್ಮ ಮನ್ಯಾಗ ಉಳಿತಾಳೆ. ಶುಕ್ರವಾರಕ್ಕೊಮ್ಮೆ ಲಕ್ಷ್ಮಿ ಪೂಜೆ ಬಿಡಬೇಡ, ನಿಮ್ಮ ಮನ್ಯಾಗ ಲಕ್ಷ್ಮಿ ಉಳಿತಾಳೆ. ಮತ್ತು ಲಕ್ಷ್ಮಿ ಫೋಟೋ ಒಂದು ಕಿಶೆದಾಗ ಕಾಯಂ ಇಟ್ಕೋ, ಲಕ್ಷ್ಮಿ ಉಳಿತಾಳೆ. ಹೆಣ್ಮಕ್ಳನ್ನ ಗೌರವಿಸು, ಲಕ್ಷ್ಮಿ ನಿಮ್ಮ ಮನ್ಯಾಗ ಉಳಿತಾಳೆ. ತಿಜೋರಿ ಒಳಗೆ ಒಂದು ಮೂಲ್ಯಾಗ ಲವಂಗ ಹಾಕಿ ಇಡು, ಒಂದು ತಾಮ್ರ ಬಟ್ಟಲ್ದಾಗ, ಲಕ್ಷ್ಮಿ ನಿಮ್ಮ ಮನ್ಯಾಗ ಉಳಿತಾಳೆ. ಅಕ್ಕಿ ಒಳಗೆ ಇಂಥದ್ದನ್ನು ಕಾಯೋ ಮತ್ತೊಂದು ಇಡು, ಲಕ್ಷ್ಮಿ ನಿಮ್ಮ ಮನ್ಯಾಗ ಕಾಯಂ ಉಳಿತಾಳೆ. ಬಾಗಿಲಿಗೆ ಬಂದವ್ರನ್ನ ಅನ್ನದಾನ ಇಲ್ದ ಕಳಿಸ್ಬೇಡ, ಲಕ್ಷ್ಮಿ ನಿಮ್ಮ ಮನ್ಯಾಗ ಉಳಿತಾಳೆ. ನೋಡ್ರಿ ಅಷ್ಟು ಹೇಳ್ತಾರೆ ಅಂದ್ರೆ ಇಂಥವು ಭಾಳ ಅದಾವ. ಹೇಳ್ಕೋತ ಹೋಗೋದು ಎಲ್ಲರೂ ಅದನ್ನು ಮಾಡಿದ್ದೆ ಇದನ್ನು ಮಾಡಿದ್ದೆ ಒಟ್ಟಾರೆ. ಹಾಗಾಗಿ ಏನಿಲ್ರಿ, ದುಡಿತವೇ ದುಡ್ಡಿನ ತಾಯಿ, ಎಷ್ಟು ಸರಳ ಹೇಳ್ಯಾರ ಹಿರಿಯರು. ಇವನ್ನೆಲ್ಲ ಕೇಳ್ಕೋತ ಹೊಂಟಿವಲ್ಲ ನಾವು. ಏನು ಹೇಳ್ಯಾರ ಹಿರಿಯರು ಅಂದ್ರೆ ದುಡಿತವೇ ದುಡ್ಡಿನ ತಾಯಿ, ದುಡಿದ್ರೆ ಆತಪ್ಪ ಮುಗಿದೋತು. ಇಲ್ರಿ ಅಜ್ಜರ ಅಂದಾರಲ್ರಿ, ದುಡ್ದವ್ರ ಅಂತೇಕ ಎಲ್ಲರಂತೇಕ ದುಡ್ಡು ಇರ್ತತಿ ಅಂತ ಹೇಳಕ್ ಆಗುದಿಲ್ಲ. ಯಾಕಂದ್ರೆ ಮುಂಜಾಲಿಂದ ಸಂಜೆ ಮಟ್ಟ ಹಮಾಲಿ ಮಾಡ್ತಾನ, ಕರೆ ಕೈಯಾಗ ದುಡ್ಡ ಇರೋದಿಲ್ಲ ಅವನಂತೇಕ. ಏನು ಮಾಡೋದು, ದುಡಿತಾನಲ್ಲವ, ದುಡ್ಡ ಉಳಿಯಂಗಿಲ್ಲ, ಇರಂಗ ಇಲ್ಲ ಅವನಂತೇಕ. ಏನು ಮಾಡೋದು, ಬುದ್ಧಿವಂತರಂತೇಕ ದುಡ್ಡು ಅಂತ ಅಂದ್ರೆ ಬುದ್ಧಿವಂತರು ಭಾಳ ಮಂದಿ ಅದಾರ ಒಟ್ಟಾರ ನಮ್ಮ ದೇಶದಾಗ. ಡಿಗ್ರಿ ಡಬಲ್ ಡಿಗ್ರಿ ಅಲ್ರಿ, 4 8 ಡಿಗ್ರಿ ಆದವ್ರು ಅದಾರ, ಉದ್ಯೋಗದಾಗ ಕೂತಾರ್ರಿ, ದುಡ್ಡ ಇಲ್ಲ, ಏನು ಮಾಡೋದು. ವಿದ್ಯೆ ಇದ್ದವ್ರಂತೇಕು ದುಡ್ಡಿಲ್ಲ, ಏನು ಮಾಡೋದು. ಇಲ್ರಿ ಅಜ್ಜ ಮುತ್ತಜ್ಜೆಲ್ಲ ಮಾಡಿಟ್ಟಿದ್ರಂದ್ರೆ ಅವ್ರಂತೇಕ ದುಡ್ಡು ಇರ್ತತಿ ಅನ್ನೋದಾದ್ರೆ ಹಂಗೂ ಇಲ್ಲಿ ಬಿಡ್ರಿ. ಅಜ್ಜ ಮುತ್ತಜ್ಜನ ಕಾಲಕ್ಕೆ ತುಪ್ಪದಾಗ ಕೈ ತೊಳೆದ ಮಂದಿ ನೋಡಿವಿ, ಇವತ್ತಿಗೆ ನೀರ್ನೇ ಕೈ ತೊಳೆದು ಅಜ್ಜಗೆತ್ತವರು ಅನ್ನುವಂಥವ್ರು ಅದ. ಹಾಗಾದ್ರೆ ದುಡ್ಡು ದುಡ್ದವ್ರಂತೇಕೂ ಇಲ್ಲ, ವಿದ್ಯೆ ಇದ್ದವ್ರಂತೇಕೂ ಇಲ್ಲ, ಅಜ್ಜ ಮುತ್ತಜ್ಜ ಮಾಡಿಟ್ಟವ್ರಂತೇಕೂ ಇಲ್ಲ ಅನ್ನೋದಾದ್ರೆ ಮತ್ಯಾರಂತೇಕ. ಅದಕ್ಕೆ ಏನಂದ್ರು ಅಂದ್ರೆ ಪುಣ್ಯ ಇದ್ದವ್ರಂತೇಕ ದುಡ್ಡು ಅಂತ ಹೇಳ್ತಾರೆ. ಯಾರ ಹತ್ರ ಪುಣ್ಯ ಅದನೋ ಅವ್ರ ಹತ್ರ ದುಡ್ಡು. ಇಲ್ಲಿ ಬಿಡ್ರಿ, ಅಂಥವ್ರನ್ನು ನೋಡಿವ್ ನಾವು ರಗಡ್ ಮಂದಿನ. ಪುಣ್ಯನ ಮತ್ತೊಂದ ಏನ್ರಿ, ಅವ ಎಂಜಲಗೈಲಿಕ್ಕಾಗಿ ಹೊಡಿ ಮನುಷ್ಯ, ಅವ ಯಾವ ಧರ್ಮ ಮಾಡ್ಯಾನ್ರಿ, ನೋಡೇ ಇಲ್ಲ ಅವ ಧರ್ಮ ಮಾಡಿದ್ದ. ಅವನಂತೇಕ ದುಡ್ಡು ರಗಡೈತಿ, ಕೈ ಎತ್ತಿ ಕೊಟ್ಟಾವ ಅಲ್ಲವ. ಹೊರಗೆ ಏನಾರ ಬಂದ್ರ ಖರ್ಚಾದಿತ್ತಲ್ಲ ಅಂದಾವ. ಏನವ ಅಡ್ಡಾಡುವಾಗ ಚಪ್ಪಲಿ ಬಗಲಾಗ ಇಟ್ಕೊಂಡು ಅಡ್ಯಾಡ್ದಾವ. ಏನು ಅವನ ಕತೆ ಹೇಳುದ್ರಿ ಅಪ್ಪ. ಮತ್ತು ಇಂಥ ಮನುಷ್ಯ ಮತ್ತು ಅಂಥವ್ರನ್ನ ನೋಡಿವಿ ಖರೆ ನಾವು. ಅದಕ್ಕೆ ದುಡ್ಡು ಅಂಥವ್ರು ಅಂತೆಕ್ಕೂ ಐತಲ್ಲ. ಹಾಗಾದರೆ ದಾನ ಮಾಡಿದವರಂತೆಕ್ಕೂ ಐತಿ, ಪುಣ್ಯ ಮಾಡಿದವರಂತೆಕ್ಕೂ ಐತಲ್ಲ ಅಂತ ನಾವು ಅಂದ್ಕೊಂಡ್ರೆ ಅದು ಇಂದಿನ ಪುಣ್ಯದ ಫಲನೋ ಏನು ಹಿಂದಿನ ಪುಣ್ಯದ ಫಲನೋ ಯಾರು ಬಲ್ಲವರು. ಹಾಗಾಗಿ ಇರಲಿ, ನಾವೇನಪ್ಪ ಅಂದ್ರೆ ಎದ್ದುಗಳೇ ಕ್ಷೌರಿಕರ ಮುಖ ನೋಡೋದು ಅಪಶಕುನ ಅಂತ ತಿಳಿಬಾರ್ದು ಅನ್ನೋದಕ್ಕೆ ಇವನ್ನೆಲ್ಲ ನೋಡ್ತಾ ಬಂದ್ವಿ. ಅಪಶಕುನ ಅಂತನ್ನುವ ಅನೇಕ ವಿಚಾರಗಳನ್ನು ಬಿಡಬೇಕು.
ಹಡಪದಪ್ಪಣ್ಣನವರು ಎಂಥ ಜ್ಞಾನಿಯಾಗಿದ್ದರು ಅನ್ನೋದನ್ನು ನೋಡ್ತಾ ಅವರ ಮೂಲಕ ಏನಪ್ಪ ಅಂದ್ರೆ ಅವರಿಗಂಟಿದ ಆ ಕಳಂಕವನ್ನು ಬಿಡಿಸುವ ಪ್ರಯತ್ನವನ್ನು ಬಸವಣ್ಣವರು ಮಾಡಿದರು. ಇರಲಿ, ಮುಂದುವರೆದು ನೋಡೋದಾದರೆ ನಿನ್ನೆ ಏನು ನೋಡಾತಿದ್ವಿ ಅಂದ್ರೆ ಪ್ರಭುದೇವರು ಸಿದ್ದರಾಮೇಶ್ವರರು ಅನುಭವ ಮಂಟಪದ ಕಡೆಗೆ ಬರಾಕತ್ತಾರ. ಬಸವಣ್ಣನವರು ಲಿಂಗ ಪೂಜೆಗೆ ಒಳಗಡೆ ಕೂತ್ಕೊಂಡಾರ. ಅಪ್ಪಣ್ಣನವರು ಏನಪ್ಪ ಅಂದ್ರೆ ಬರ ಹೋಗೋವರ ಕಾಳಜಿ ಮಾಡಕತ್ತಾರ. ದೂರದಿಂದ ಪ್ರಭುದೇವರು ಸಿದ್ದರಾಮೇಶ್ವರರು ಬರೋದು ಕಂಡಿತು. ಏನಂದ್ರು ಅಂತಂದ್ರೆ, ದೇವದೇವ ಮಹಾಪ್ರಸಾದ, ಕಂಗಳಲ್ಲಿ ಕರುಳಿಲ್ಲ, ಕಾಯದಲ್ಲಿ ಹೊರೆಯಿಲ್ಲ, ನುಡಿಯಲ್ಲಿ ತಡೆಯಿಲ್ಲ, ನಡೆಯಲ್ಲಿ ಗತಿಯಿಲ್ಲ, ಇದೆಂತಹ ಸುಳುಹೆಂದರಿಯೇ, ಇದೆಂತಹ ನಿಲವೆಂದು ತಿಳಿಯಬಾರದು, ಮರುಳಿಲ್ಲದ ಮರುಳು, ಅರಿವಿಲ್ಲದ ಅರಿವು, ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನ ಬರವು, ಕೌತುಕವಾಯಿತ್ತು ಚಿತ್ತೈಸಯ್ಯ ಸಂಗನ ಬಸವಣ್ಣ. ಬಸವಣ್ಣವ್ರಿಗೆ ಹೇಳ್ತಾರೆ, ಏನು ಸಂತೋಷ ಆತು, ಕಾಲ ನಿಲ್ಲುವಲ್ವು. ಓಡಾಡ್ಕೊಂಡು ಹೇಳಿದ್ರು ಬಸವಣ್ಣವರು, ಅಪ್ಪ ಬಸವಣ್ಣ ನೋಡಿಲ್ಲೇ ಇಂಥವ್ರು ಬರಾಕತ್ತಾರ, ದೇವ ದೇವ ಮಹಾದೇವ ಮಹಾಪ್ರಸಾದ, ಯಾರು ಕಂಗಳಲ್ಲಿ ಕರುಳಿಲ್ಲ ಅಂಥವ್ರು ಬರಾಕತ್ತಾರ. ನೋಡ್ರಿ ಹೆಂಗೆ ಹೇಳಿದ್ರು, ಕಂಗಳಲ್ಲಿ ಕರುಳಿಲ್ಲ. ಅದಕ್ಕೇನಪ್ಪ ಅಂದ್ರೆ ಮೋಹವಿಲ್ಲದ ಕಣ್ಣು, ಯಾವುದರ ಬಗ್ಗೆ ಮೋಹ ಇಲ್ಲ, ಸಹಜ ದೃಷ್ಟಿ ಅದ ಅವ್ರದ್ದು. ಎಲ್ಲರದು ಇರಂಗಿಲ್ರಿ ಹಂಗೆ ಸಹಜ ದೃಷ್ಟಿ ಆದೀತು ಅಂತ ಏನೆಲ್ಲ ಮಾಡ್ತಾರೆ ನೋಡ್ರಿ. ಏನ್ರಿ, ಉಪ್ಪು ಮೆಣಸಿನಕಾಯಿ ಎಳೆದೊಗೆಯೋದು, ಜೀರಿಗೆ ಉಪ್ಪ ಎಳೆದೊಗೆಯೋದು, ಆಮೇಲೆ ಏನಪ್ಪ ಕಸಬರಿಗಿನೆಲ್ಲ ಎಳೆದೊಗೆದು ಸುಡೋದು, ಹೌದಲ್ರಿ. ಊಟದ್ದೇನೋ ಆಗ್ಯದ ಅಂತ ಕಾಲ್ದೋಳಿ ತೆಗೆಯೋದು ಅಂತ ಮಾಡ್ತಿದ್ರು. ಈಗೆಲ್ಲ ಕಡಿಮೆ ಆಗ್ಯಾವಂತಾವು. ಏನಪ್ಪ ಅಂದ್ರೆ ದೃಷ್ಟಿ ಆಗ್ಯದ ಅಂತ. ಮುಂದೇನಪ್ಪ ಅಂದ್ರೆ ಯಾಕ ಮೈಕೈ ನೋವು ಯಾಕೆ ಹತ್ತೈತಿ ಅಂದು ಕೂಡಲೇನ ಭಾಳ ಕಣ್ಣಾಸರಾಗೈತೇನ, ತಾಯಿಗಳು ಹಿಂಗೆಲ್ಲ ಮಾಡ್ತಿದ್ರು, ಭಾಳ ಕಣ್ಣಾಸರಾಗೈತೇನ ಅಂತೇಳಿ. ಅಂದ್ರೆ ಕಣ್ಣು ಎಷ್ಟು ಕೆಟ್ಟ ಅಂತ ನಾವು ವಿಚಾರ ಮಾಡಬೇಕು. ಏನಪ್ಪ ಅಂದ್ರೆ ನೋಡುದ್ರೊಳಗನ ಬೇರೆ ಬೇರೆ ಪ್ರಕಾರಗಳದ ಒಂದಂಗ ಆತ. ಯಾರನ್ನೋ ಪ್ರೇಮದಿಂದ, ಯಾರನ್ನೋ ಕಾಮದಿಂದ, ಇನ್ಯಾರನ್ನೋ ದ್ವೇಷದಿಂದ, ಇನ್ಯಾರನ್ನೋ ಮೋಹದಿಂದ, ಮತ್ಯಾರನ್ನೋ ಮತ್ತೊಂದು ಭಾವದಿಂದ ನೋಡ್ತಾ ನೋಡ್ತಾ ಹೋಗೋದ್ರಿಂದ ಅದ್ರ ಪರಿಣಾಮಗಳಾಕ್ಕವ ಅಂತ ನಮ್ಮ ಹಿರಿಯರು ಹಿಂಗೆಲ್ಲ ಮಾಡ್ಕೋತ ಬರ್ತಿದ್ರು ನೋಡ್ರಿ. ಇಲ್ಲೇನಾಗ್ಯದ ಅಂದ್ರೆ ಪ್ರಭುದೇವರ ಕಣ್ಣಾಗ ಕರುಳಿಲ್ಲ ಅಂದ್ರೆ ಮೋಹ ಇಲ್ಲದ ಕಣ್ಣದು, ಸಹಜ ಪ್ರೇಮದ ಕಣ್ಣದು, ನೋಡಿದವರೆಲ್ಲರನ್ನು ನಮ್ಮವರು ಅನ್ನುವ ಕಣ್ಣದು. ಎಂಥ ಕಣ್ಣು ಅಂದ್ರೆ ಲಿಂಗವೇ ಅನ್ಬೇಕು ಆ ಕಣ್ಣಿಗೆ, ಶಿವಲಿಂಗವೇ ಅನ್ಬೇಕು ಆ ಕಣ್ಣಿಗೆ. ಅಂಥ ಕಣ್ಣು ಪ್ರಭುದೇವರದು. ಕಾಯದಲ್ಲಿ ಹೊರೆಯಿಲ್ಲ ನೋಡ್ರಿ, ಶರೀರದೊಳಗೆ ಹೊರೆಯಿಲ್ಲ ಅಂತ. ನಮ್ಮ ಶರೀರ ಹೆಂಗದಾವ್ರಿ, ಜಾಗ ಹೊರೆ ಲಗೀಜ್, ಮುಂದೊಂದು ಲಗೀಜ ಹಿಂದೊಂದು ಲಗೀಜ, ಏನೂ ಕೈಯಾಗಿ ಹಿಡ್ಕೊಳ್ಳದೆ ಇದ್ರು, ಹೆಗಲ ಮ್ಯಾಗ ಇಟ್ಕೊಳ್ಳದೆ ಇದ್ರು ಲಗೀಜ್ ಇದ್ದಂಗೆ ನಮ್ಮ ಶರೀರ. ಅಟ್ಟು ವಜ್ಜಿರ್ತಾವ ನಿಮ್ಮ. ಈ ಪಾದಯಾತ್ರೆ ಹೋಗೋ ಅಂತಿರ್ತಾರೆ ನೋಡ್ರಿ, ಅಪ್ಪ ನಮ್ಮ ಮೈಮ್ಯಾಗಿನ ಅರಿವೇ ನಮ್ಮ ವಜ್ಜೆಗ್ಯಾವ ಅಂತಿರ್ತಾರೆ ನೋಡ್ರಿ. ಅರಿವು ವಜ್ಜಕ್ಕ ಹೋಗ್ಬಿಡ್ತಾವೋ, ಶರೀರ ಅಂತೂ ವಜ್ಜೆ, ಎಲ್ಲಾರ್ದು ವಜ್ಜೆನ. ಇವತ್ತಿಗಂತೂ ಏನಾಗೈತಿ ಅಂದ್ರೆ, ಮೊದಲೆಲ್ಲ ರೊಟ್ಟಿ ಪಲ್ಯ ನುಚ್ಚ ಅಂಬಲಿ ಉಣ್ಣುವಾಗ ಹಿಂಗೆ ಇದ್ದಿದ್ದಿಲ್ರಿ. ಮೊದಲೆಲ್ಲ ಹೊಲದಾಗ ಚಂದಾಗಿ ದುಡಿಯುವಂಥದ್ದು, ಮೈ ತುಂಬ ಕೆಲಸ, ಅವಾಗ ಹಿಂಗೆ ಇದ್ದಿದ್ದಿಲ್ರಿ, ವಜ್ಜೆ ಮೈ ಇದ್ದಿದ್ದಿಲ್ಲ. ಈಗೆಲ್ಲ ಏನಾಗ್ಯದ ಅಂದ್ರೆ ಮನೆಯೊಳಗೂ ಸಾಕಷ್ಟು ಯಂತ್ರೋಪಕರಣ, ಹೊಲದಾಗೂ ಸಾಕಷ್ಟು ಯಂತ್ರೋಪಕರಣ. ಮುಂದೇನಪ್ಪ ಅಂದ್ರೆ ದುಡುಕಿ ಆವಾಗಿನಂಗೆ ಇವಾಗಿಲ್ಲ. ಇದು ಒಂದು ಕಾರಣ. ಆದರೆ ಇನ್ನೊಂದು ಏನಪ್ಪ ಅಂತ ಕೇಳಿದರೆ, ತಿನ್ನುವ ಆಹಾರದ ಇವು ಬೇರೆ ಬೇರೆ ಆಗ್ಯಾವ, ಆಹಾರ ಪದ್ಧತಿ ಬೇರೆ ಬೇರೆ ಆಗೈತಿ. ಅವರನ್ನು ನೋಡಿ ಇವರನ್ನು ನೋಡಿ ಏನೇನೋ ಅಡುಗೆ ಮಾಡ್ತೀವಲ್ಲಿ. ಇವತ್ತು ಆಜುಬಾಜುದವ್ರನ್ನ ನೋಡಿ ಮಾಡೋದಲ್ಲ, ಊರಾಗ ಯಾರೋ ಮಾಡಿದ್ದನ್ನು ನೋಡಿ ಮಾಡೋದಲ್ಲ. ಇವತ್ತೇನಪ್ಪ ಅಂತ ಕೇಳಿದರೆ ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಅಲ್ಲೇನು ಇಲ್ಲೇನು. ನಮ್ಮೂರಂದಲ್ಲ, ನಮ್ಮ ಬಾಜು ಊರಂದಲ್ಲ, ನಮ್ಮ ಜಿಲ್ಲಾದಂದಲ್ಲ, ನಮ್ಮ ರಾಜ್ಯದಂದಲ್ಲ, ನಮ್ಮ ದೇಶದಂದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದೊಳಗೆ ಮಾಡುವಂಥದ್ದಲ್ಲ. ಇವತ್ತೇನಪ್ಪ ಹೊರದೇಶದಂದು ಅಡಿಗೆ ಮಾಡಿ ತಿನ್ನತ್ತೀವಿ. ಚೀನಾ ಅಡಿಗೆಗಳು, ಜಪಾನ್ ಅಡಿಗೆಗಳು, ಇಂಗ್ಲೆಂಡ್ ಅಡಿಗೆಗಳು, ಅಮೇರಿಕಾ ಅಡಿಗೆಗಳಂತ ನಮ್ಮ ಮನ್ಯಾಗ ಮಾಡಕತ್ತೀವಿ ನಾವು. ಹೀಗಾಗಿ ಇಂಥವೆಲ್ಲ ತಿನ್ನೋದು ಒತ್ತಟ್ಟೆ. ಮತ್ತೊಂದು ಏನಾಗೈತಪ್ಪ ಅಂದರೆ, ರಸ್ತೆ ಮ್ಯಾಗ ನಿಂತು ತಿನ್ನೋದು ಭಾಳ ಇಷ್ಟ. ಅದು ಇವತ್ತಿನ ಹುಡುಗರಿಗೆ, ಇವತ್ತಿನ ಜನ್ರೇಷನ್ನಿಗೆ ಏನಾಗ್ಯದ ಅಂದರೆ
ಹೊರಗೆ ನಿಂತು ಒಂದು 10 ರೂಪಾಯಿ ಯಾಕವಲ್ಲ ಖರ್ಚು ಮಾಡಿ ತಿಂದು ಬರಬೇಕು ಅಂತೇಳಿ ಚಂಜಾಗಣ ಹೋಗಿ 2 ಮಿರ್ಚಿ ಒಂದು ಕಪ್ ಚಹಾ ಆದ್ರೆ ಮಸ್ತಾಕೈತೆ ನೋಡಿ ಅಂತ ಯಾರೋ. ಈ ಮಿರ್ಚಿ ಚಾದು ಹೋಗೈತ್ರಿ ಈಗೆಲ್ಲ. ಅವು ಗೋಬಿ ಅಂತ ಬಂದು, ಮತ್ತೇನೋ ಎಗ್ ರೈಸ್ ಅಂತ ಬಂತು. ಇವೆಲ್ಲ ಭಾಳ ಸಾದಾ ಅದು. ಇನ್ನೂ ಏನೋ ಭಾಳ ಮುಂದುವರೆದು ಏನೇನೋ ಆಗ್ಯಾವಂತ್ರಿ ಈಗೆಲ್ಲ. ತಿನ್ನು ಉಣ್ಣು ಭಾಳ ಆಗ್ಯಾವಂತ. ಒತ್ತು ಗಾಡಿ ಒಳಗೆ ನಿಂತು ಏನು ಮಾಡ್ತಿರ್ತಾರ, ಏನು ರಶ್ ಅಂದ್ರೆ ಒಂದು ದಿನಕ್ಕೆ 10,000 ದುಡಿತಾರಂತ ನೋಡ್ರಿ ಅವರು. ಒಂದು ಪಾಕೆಟ್ ಅಕ್ಕಿ, ಒಂದಿಟ್ಟೇನೋ ಮಸಾಲೆ ಸಾಮಾನ ಇಂಥವು ಇಟ್ಕೊಂಡು ಏನೊಂದು 3-4 ಸಾವಿರ ಖರ್ಚು ಮಾಡ್ತಾರಿಲ್ರಿ ಅಪ್ಪಾರ. 10,000 ಗಟ್ಟಲೆ ದುಡಿತಾರೆ ನೋಡ್ರಿ ಒಂದಿನ ಅಂತಾರೆ. ಯಾಕಂದ್ರೆ ತಿನ್ನೋರು ಅದಾರ ಮತ್ತು ಅವ್ರು ದುಡಿಮೆ ಮಾಡ್ತಾರೆ. ಆದ್ರೆ ಇಲ್ಲಿ ನೋಡಬೇಕಾದ್ದೇನಂತಂದ್ರೆ, ಇಲ್ಲೇನಂದ್ರು ಅಂದ್ರೆ ಕಾಯದಲ್ಲಿ ಹೊರೆ ಇಲ್ಲ ಅಂದ್ರು. ಯಾರಿಗೆ? ಪ್ರಭುದೇವರ ಕಾಯದೊಳಗೆ ಹೊರೆ ಇಲ್ಲ. ನಿಮ್ಮ ಕಾಯ ಹೆಂಗಾಗ್ಯಾವ? ಜಾಗ ಅಜ್ಜಿ ಆಗ್ಬಿಟ್ಟಾವು, ಹರಿ ಆಗ್ಯಾವ. ಯಾರ್ಯಾರು ಹೇಳಿದ್ರು, ನಿನ್ನ ಎತ್ತರ 5 ಫೂಟ್ ಇದ್ದೆ ಅಂದ್ರೆ 60-65 ಇರಬೇಕು. ಆಮೇಲೆ ಏನಪ್ಪ ಅಂದ್ರೆ 5.5 ಇದ್ದೆ ಅಂದ್ರೆ 70 ಮಟ್ಟ ನಡಿತೈತಿ. 6 ಇದ್ದೆ ಅಂದ್ರೆ 75 ಮಟ್ಟ ನಡಿತೈತಿ. 6 ಮುಂದಿದ್ದೆ ಅಂದ್ರೆ 80 ಮಟ್ಟ. ಹಿಂಗೆ ಹೇಳ್ತಾರೆ ನೋಡ್ರಿ. ಎತ್ತರಕ್ಕೆ ತಕ್ಕಂಗ ದಪ್ಪ ಇರಬೇಕು ಮತ್ತು ವಯಸ್ಸಿಗೆ ತಕ್ಕಂಗ ದಮ್ ಇರಬೇಕು. ಆದ್ರೆ ಈಗ ಹಂಗಾಗಿಲ್ರಿ. ಏನಾಗ್ಯದ ಅಂದ್ರೆ ವಯಸ್ಸಿಗೆ ನೋಡಂಗೆ ಇಲ್ಲ. ಅಕರಾಳ ವಿಕರಾಳ ಕಾಣುವಂಥ ಇವತ್ತು ಶರೀರದ ಸ್ಥಿತಿ. ವಜ್ಜ ಶರೀರ ಮಾಡ್ಕೊಂಡ್ಬಿಟ್ಟೇವಿ. ಆದ್ರೆ ಪ್ರಭುದೇವ್ರದ್ದು ಹಂಗಲ್ರಿ. ಏನಪ್ಪ ಅಂದ್ರೆ ಕಾಯದಲ್ಲಿ ಹೊರೆ ಇಲ್ಲ, ವಜ್ಜನ್ನೋದ ಇಲ್ಲ. ಹೆಂಗಾಗೈತಿ ಅಂದ್ರೆ ಗಾಳೆ ನಡ್ಕೊಂಡು ಹೊಂಟಂಗ ಹಿಂಗಾಗ್ಯದ ನೋಡ್ರಿ. ಲಿಂಗವೇ ಕಣ್ಣಾಗ ಕುಂತಂಗ ಮುಂದೇನಪ್ಪ ಅಂದ್ರೆ ಗಾಳಿನ ನಡ್ಕೊಂಡು ಹೊಂಟಂಗ ಅಟ್ಟು ಹಗುರ ಪ್ರಭುದೇವರು. ಯೋಗಿ ಹಂಗಿರ್ತಾನಂತ ನೋಡ್ರಿ. ಯೋಗಿ ಆತ ಸತತವಾಗಿ ಶಿವ ಧ್ಯಾನದೊಳಗಿರಾತ. ಈ ಪ್ರಾಪಂಚಿಕ ವ್ಯವಹಾರಗಳಿಂದ ಮುಕ್ತನಾದಾತ. ಆಹಾರ ನಿದ್ರೆ ಭಯ ಮೈಥುನ ಅಂತ ಬಡದಾಡ್ಲಾರ್ದನ ಸತತವಾಗಿ ಲಿಂಗಧ್ಯಾನದೊಳಗೆ ಮೈ ಮರೆಯುವಂಥ ಪುಣ್ಯಾತ್ಮ ಯಾವಾಗ ಏನೊಂದು ತಿತ್ತು ತಿಂದಾನೋ, ಯಾವಾಗ ವಿಶ್ರಾಂತಿಯನ್ನು ಪಡೆದಾನೋ, ಯಾವಾಗ ಆತ ಏನು ಅಂಗದ ಸುಖ ಅಸುಖಗಳನ್ನು ನೋಡ್ಯಾನೋ ಗೊತ್ತಿಲ್ಲ. ಅಂಥ ಲಿಂಗದೊಳಗೆ ಮೈ ಮರೆದು ಬಾಳಿದಂಥ ಅಲ್ಲಮ್ಮ. ಅವ್ರ ಬಗ್ಗೆ ಹೇಳಿದರು, ಕಂಗಳಲ್ಲಿ ಕರುಳಿಲ್ಲ, ಕಾಯದಲ್ಲಿ ಹೊರೆಯಿಲ್ಲ, ನುಡಿಯಲ್ಲಿ ತಡೆಯಿಲ್ಲ. ನೋಡ್ರಿ, ತಡೆ ಅನ್ನೋದೇ ಇಲ್ಲ. ನಾವೇನು ಮಾಡ್ತೀವಿ ಅಂದ್ರೆ ನುಡಿ ಒಳಗೆ ತಡೆ ಅಂದರೆ ಏನಪ್ಪ ಅಂತ ಕೇಳಿದರೆ, ನಾವು ನೋಡಿ ಮಾತಾಡ್ತೀವಿ. ಇವರನ್ನು ನೋಡಿ ಅವರನ್ನು ನೋಡಿ, ಅವರನ್ನು ನೋಡಿ ಇವರನ್ನು ನೋಡಿ ಮಾತಾಡ್ತೀವಿ. ಮಂದಿ ತಕ್ಕಂಗೆ ಮಾತು ಬದಲಿ, ಸಂದರ್ಭ ತಕ್ಕಂಗೆ ಮಾತು ಬದಲಿ, ಮುಂದೇನಪ್ಪ ಅಂದ್ರೆ ಅವಶ್ಯಕತೆ ತಕ್ಕಂಗೆ ಮಾತು ಬದಲಿ, ಅಪೇಕ್ಷೆಗೆ ತಕ್ಕಂಗೆ ಮಾತು ಬದಲಿ. ಆದ್ರೆ ಪ್ರಭುದೇವ್ರು ಹಂಗಲ್ರಿ. ತಡೆ ಅನ್ನೋದೇ ಇಲ್ಲ. ಅದಕ್ಕೆ ಮುಕ್ತವಾಗಿ ಮಾತಾಡ್ತಾರೆ, ಸರಳವಾಗಿ ಮಾತಾಡ್ತಾರೆ, ಉದ್ದೇಶ ಇಲ್ಲದೆ ಮಾತಾಡ್ತಾರೆ, ಎಲ್ಲರ ಉದ್ಧಾರಕ್ಕಾಗಿ ಮಾತಾಡ್ತಾರೆ. ಹೆಂಗೆ ಮಾತಾಡ್ತಾರೆ ಅಂದ್ರೆ ಮಾತಾಡಿದ್ರೇನೆ ಲಿಂಗ ಕಾಣಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕಂದ್ರಲ್ಲ, ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಅಂದ್ರಲ್ಲ, ಸ್ಫಟಿಕದ ಸಲಾಕೆ ಅಂತಂದ್ರಲ್ಲ. ಅದಕ್ಕೂ ಹೆಚ್ಚೇನಪ್ಪ ಅಂದ್ರೆ ನುಡಿದರೆ ಲಿಂಗ ಮೆಚ್ಚಿ ಅಹುದು ಅನ್ಬೇಕಲ್ಲ. ಹಂಗ ಇತ್ತು ಯಾರ್ದ್ರಿ? ಪ್ರಭುದೇವ್ರ ಮಾತು. ಮಾತಾಡಿದ್ರೆ ಲಿಂಗನ ಕಾಣಬೇಕು. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಅವರ ಅಂದಾರಲ್ಲ. ಮಾತಾಡಿದ್ರೆ ಏನು ನೋಡ್ದಂಗೆ ಆಗ್ಬೇಕಂದ್ರೆ ಜ್ಯೋತಿರ್ಲಿಂಗನ ನೋಡ್ದಂಗೆ ಆಗ್ಬೇಕು. ಹಂಗಿತ್ತಂತವ್ರ ಮಾತು. ನಡೆಯಲ್ಲಿ ಗತಿ ಇಲ್ಲ ನೋಡ್ರಿ. ನಡೆ ಒಳಗೆ ಒಂದು ಗತಿ. ನಡಿ ಒಳಗೆ ಒನಪು, ವಯ್ಯಾರ, ದಿಟ್ಟ, ಧೈರ್ಯ, ಅಂಜಿಕೆ ಅಂತ ಇರ್ತಾವ್ರಿ. ನಡಿಗೆ ಒಳಗೆ ಗೊತ್ತಾಕಾವು, ಹೌದಲ್ರಿ? ದಿಟ್ಟ ಹೆಜ್ಜೆ ನೋಡಪ್ಪ, ಇದು ಧೈರ್ಯದಿಂದ ಹೋದ ನೋಡಪ್ಪ, ಅಂಜ್ಕೋತ ಹೋದ ನೋಡಪ್ಪ, ಹಿಂಗೆಲ್ಲ ಹೇಳ್ತಿರ್ತೀವಿ ನೋಡಿ. ಅಂದ್ರೆ ಬರೇ ಮಾತನಾಡೋಗಟ್ಟ ಗೊತ್ತಾಗೋದಿಲ್ಲ, ನಡಿಗೆ ಒಳಗೂ ನಮ್ಮ ಭಾವನಾ ವ್ಯಕ್ತ ಆಗ್ತದಲ್ಲ. ಹಂಗೇನಪ್ಪ ಅಂದ್ರೆ ಪ್ರಭುದೇವರ ನಡಿಗೆ ಒಳಗೆ ಯಾವ ಗತಿ ಇಲ್ಲ. ಭಯ, ದಿಟ್ಟ, ಅಂಜಿಕೆ, ಸಂಕೋಚ, ನಾಚಿಕೆ ಏನೊಂದು ಇಲ್ಲ. ಸಹಜ ನಡಿಗೆ. ಹೆಂಗಪ್ಪ ಅಂದ್ರೆ ಅವರ ಹೇಳ್ತಾರಲ್ಲ, ತಂಗಾಳಿಯಂತೆ ಸುಳಿಯುವಂತಹದ್ದು ಪ್ರಭುದೇವ್ರ ನಡಿಗೆ. ಹೆಂಗಂದ್ರೆ ತಂಗಾಳಿ ಸುಳಿದು ಹೋದಂಗ. ಏನ್ರಿ ಗೊತ್ತರ ಆಗತ್ತೆ? ಆಹ್ಲಾದ ಅನಿಸ್ತದ. ಹಂಗ ಪ್ರಭುದೇವರು ಸುಳಿದು ಹೋಗ್ತಿದ್ರು, ಗಾಳಿ ಹೋದಂಗ ನೋಡ್ರಿ. ತಂಗಾಳಿ ಹೋದಂಗ ಮತ್ತು ಬಿರುಗಾಳಿ ಹೋದಂಗ ಅಲ್ಲ, ತಂಗಾಳಿ ಸುಳಿದಂಗ ಪ್ರಭುದೇವರ ನಡಿಗೆ, ಗತಿ ಇಲ್ಲದ ನಡಿಗೆ ಅಂತ ಹೇಳಿದರು.
ಇದೆಂತಹ ಸುಳುಹೆಂದರಿಹೆ. ಏನು ಹೇಳುದು ಪ್ರಭುದೇವರ ಬಗ್ಗೆ, ಏನು ಹೇಳುದು? ಇದೆಂಥ ಸುಳುಹು, ಇದೆಂತಹ ನಡಿಗೆ, ಇದೆಂಥ ನೋಟ, ಇದೆಂಥ ಮಾಟ. ಇದನ್ನ ಯಾರು ಹೇಳಕತ್ತಾರ್ರಿ? ಅಪ್ಪಣ್ಣವರು ಬಸವಣ್ಣವ್ರಿಗೆ ಹೇಳಕತ್ತಾರ. ಹಿಂಗೈತಿ ನೋಡ್ರಿಪ್ಪ ಅಂತೇಳಿ. ಇದೆಂತಹ ನಿಲುವೆಂದು ತಿಳಿಯಬಾರದು, ಇದು ಏನಂತನ ಗೊತ್ತಾಗೋದಿಲ್ಲ. ಮರುಳಿಲ್ಲದ ಮರುಳು, ಅರಿವಿಲ್ಲದರಿವು, ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನ ಬರವು, ಕೌತುಕವಾಯಿತು ಚಿತ್ತೈಸಯ್ಯ ಸಂಗನ ಬಸವಣ್ಣ. ಎದ್ದು ಬಾ ಅಂತಾರ ಅವರು. ದೌಡ್ ಬರ್ರಿ, ಗೊತ್ತಾಗವಲ್ದು. ಇಂಥ ನೋಟ, ಇಂಥ ನಡಿಗೆ, ಇಂಥ ಮಾತು, ಇಂಥ ರೀತಿ ಏನು ವರ್ಣನ ಮಾಡ್ಲಿಪ್ಪ, ಒಂದು ತಿಳಿವಲ್ಲದು. ಅಪ್ಪ ಎದ್ದು ಬರ್ರಿ. ಏನು ಬರಾಕತ್ತದಂದ್ರೆ ದೇವನೇ ಬರಾಕತ್ತಾನ, ಮಹಾಪ್ರಸಾದವೇ ನಡೆದು ಬರಾಕತ್ತದ. ಚಿತ್ತೈಸಯ್ಯ ಅಂತಾರ, ನೋಡ್ಬಾ ದೌಡಂತಾರ, ಎದ್ದು ಬಾ ಬಸವಣ್ಣ ಅಂತಾರ ಹಡಪದ ಅಪ್ಪಣ್ಣವ್ರು ಒಳಗೆ ಹೋಗಿ. ಹುಡುಗರಂತಾರ ನೋಡ್ರಿ, ಅಪ್ಪ ಬಂದ, ಯವ್ವ ಬಾ ದೌಡ್ ಬಾ, ಏನ ಕೈ ಹಿಡ್ಕೊಂಡು ಬಂದಾನ. ಬರೀ ಸಂತಿಗೆ ಹೋಗಿ ಬಂದು ಅಪ್ಪನ ನೋಡಿ ಇಟ್ಟು ಹುರುಪಕ್ಕವಲ್ಲ ಹುಡುಗರು, ಹೌದಲ್ಲ? ಎಲ್ಲೋ ಕಾಣದ ಅವ್ವ ದೌಡ್ ಹೊರಗೆ ಹೋದಾಕಿ ಬಂದ್ಲು ಅಂದ್ರೆ ಅವು ಬಂದ್ಲು ಅಂತ ಜಿಗದಾಡ್ತಿರ್ತಾವ ಸಣ್ಣ ನೋಡ್ರಿ, ಏನ ತಂದ್ಲು ಕೊಟ್ಲು. ಇನ್ನು ಅವರು ಮಹಾತ್ಮರ ಬರುವನ್ನೇ ಕಾಯ್ತಾ ಇದ್ರಲ್ಲ, ಅವರು ಕಾಲು ನಿಲ್ಲುವಲ್ದು, ಮನಸ್ಸು ನಿಲ್ಲುವಲ್ದು. ಏನು ಆನಂದದಿಂದ ಉಬ್ಬಿ ಕೊಬ್ಬಿ ಓಲಾಡಿ ಏನನ್ನತ್ತಾರಂದ್ರೆ, ಬರ್ರಿಯಪ್ಪ ದೌಡ್ ಬರ್ರಿ, ನೋಡ್ ಬರ್ರಿ, ಇಂಥವ್ರು ಬರಾಕತ್ತಾರ ಅಂದ್ರು ಬಸವಣ್ಣವ್ರಿಗೆ. ಬಸವಣ್ಣವ್ರು ಏನು ಮಾಡಾಕತ್ತಾರ್ರಿ? ಅವಾಗ ಲಿಂಗ ಪೂಜಾ ಕೂತಾರ್ರಿ ಅವರು. ಲಿಂಗ ಪೂಜಾ ಕೂತ್ರೆ ಏನಂತೀರಿ ನೀವು? ಏನಂತೀರಿ? ನಿಮ್ಮ ಮನ್ಯಾಗನ ಹುಡುಗರು ಹೋದ್ರೆ ಬಾಬೇಯವ್ವ ಅಂತ ಕರೆದ್ರೆ ತಡಿತೇನ, ಈಗ ಕೂತಿನ ಪೂಜಾಕ್ಕೆ 5 ಮಿನಿಟ್ ನಿಲ್ಲಂತೀರಿ. ಗಂಡ್ಮಕ್ಳು ಅವಸರ ಮಾಡಕತ್ತಿದ್ರೆ ಏನಂತೀರಿ? ಅಲ್ಲ, ಎಲ್ಲ ಬಿಟ್ಟು ಈಗ ಅವಸರ ಇರ್ತೈತಿ ನಿಮ್ದು, ಪೂಜಾಕ್ಕೆ ಕುಂತೀನಿ 2 ಮಿನಿಟ್ ನಿಲ್ರಿ ಅಂತೀರಿ, ಹೌದಲ್ಲ? ನಾವ ಏನು ನೋಡ್ರಿ, ಅಂತ ಏನು ಮೈ ಮರೆತು ಪೂಜಾ ಮಾಡೋರು ಅಲ್ಲಂದ್ರೂ ಏನಂತೀವಿ? 2 ಮಿನಿಟ್ ನಿಲ್ರಿ, 5 ಮಿನಿಟ್ ನಿಲ್ರಿ, ಪೂಜಾ ಮಾಡಕತ್ತೀನಿ ಅಂತೀವಿ. ಹಂಗ ಬಸವಣ್ಣವರು ಮೈ ಮರೆತು ಪೂಜಾ ಮಾಡವ್ರಿ ಅವರು. ನಿನ್ನ ನೋಡಿದಿರಲ್ಲ, ಕಂಗಳ ನೋಟ ಹೃದಯದ ಧ್ಯಾನ ಮನದಲ್ಲಿ ಆನು ಮಾತಾಡುವೆ, ಜೇನು ಮಳೆಯು ಸುರಿದಾವು, ಅಮೃತ ಬಿಂದುಗಳು ಕರೆದಾವು, ಕೂಡಲ ಸಂಗಮ ದೇವರೆಂಬ ರಸಸಾಗರದೊಳಗೆ ಆನು ಓಲಾಡುತ್ತಿದ್ದೆ ಅನ್ನುವ ಬಸವಣ್ಣನವರು. ಆ ಲಿಂಗ ನೋಡ್ಕೋತ ಮೈಮರಿಯುವ ಬಸವಣ್ಣನವರು ಒಮ್ಮೆಲೆ ಎದ್ದು ಬಂದಾರೇನಪ್ಪ, ಪೂಜಾ ಮಾಡ್ಕೋತ ಮೈ ಮರ್ತಾರ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಗೋಚರ ಅಪ್ರತಿಮ ಲಿಂಗವೇ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅನ್ನುವ ಬಸವಣ್ಣವರು. ದೇವರ ನನ್ನ ಕೈಯಾಗ ಬಂದಾನನ್ನು ಬಸವಣ್ಣವರು. ದೇವರನ್ನ ಮುಟ್ಟಿ ಪೂಜಾ ಮಾಡಾಕತ್ತೀನಿ ಅಂದ ಬಸವಣ್ಣವರು. ದೇವರನ್ನ ಮುಟ್ಟಿ ಪೂಜಾ ಮಾಡೋ ಪುಣ್ಯ ಯಾರಿಗೈತಿ ಅಂದ ಬಸವಣ್ಣವರು. ದೇವ್ರ ಪೂಜಾ ಮಾಡಿ ಮಾಡಿ ಮುಕ್ತ ಅಕ್ಕೀನಿ ಅಂದ ಬಸವಣ್ಣವರು. ಒಮ್ಮೆಲೆ ಎದ್ದು ಬರ್ತಾರನ್ರಿ? ಬರುದಿಲ್ಲ. ಏನಾಯ್ತು ಅಂದ್ರೆ ಅವ್ರಂತಾರ, ಎನ್ನ ಕಾಯವೇ ಭಕ್ತ, ಪ್ರಾಣವೇ ಜಂಗಮವಾದ ಬಳಿಕ ಅಲ್ಲಿ ಇಲ್ಲಿ ಭೇದವಿಲ್ಲೆಂದು ಪ್ರಭುದೇವರನ್ನು ಕರೆತ ಅಂತನ್ನುವ ಅಪ್ಪಣೆಯನ್ನು ಕೊಡ್ತಾರೆ. ನನ್ನ ಶರೀರನೇ ನನ್ನ ಕಾಯವೇ ಭಕ್ತ, ನನ್ನ ಪ್ರಾಣವೇ ಜಂಗಮ. ಅಲ್ಲಿ ಒಬ್ಬ ಜಂಗಮ ಇಲ್ಲೊಬ್ಬ ಜಂಗಮ ಅಂತಿಲ್ಲ, ಅಲ್ಲೊಬ್ಬ ಭಕ್ತ ಇಲ್ಲೊಬ್ಬ ಭಕ್ತ ಅಂತ ಇಲ್ಲ. ಈ ಉಭಯ ಸಂದೇಹ ನನಗಿಲ್ಲ. ಬಂದ ಪ್ರಭುದೇವರನ್ನು ಒಳಗೆ ಕರೆತನ್ನಿ ಅಂತ ಅಪ್ಪಣ್ಣರಿಗೆ ಹೇಳಿ ಕಳಿಸಿದ್ರು. ಕರ್ಕೊಂಬರ್ರಿ ಅಂತ ಹೇಳಿದರು. ಅಪ್ಪಣ್ಣವ್ರ ಮೇಲೆ ಬಹಳ ಜವಾಬ್ದಾರಿ. ಅಪ್ಪಣ್ಣವ್ರು ಎಂಥವ್ರು ಅನ್ನೋದು ಗೊತ್ತಿತ್ತು. ಯಾರು ಹೆಂಗ ಸ್ವಾಗತ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಅಪ್ಪಣ್ಣವ್ರ ಮೇಲೆ ಆ ಜವಾಬ್ದಾರಿ ಬಿಟ್ಟರು, ಕರ್ಕೊಂಬರ್ರಿ ಒಳಗೆ. ಪ್ರಭುದೇವರು ಬರಾಕತ್ತಾರ, ಜಂಗಮ ಸ್ವರೂಪ ಪ್ರಭುದೇವರು ಬರಾಕತ್ತಾರ ಅಂದಾಗ ಕಾಯ ಭಕ್ತ, ಪ್ರಾಣ ಜಂಗಮವಾದ ಬಳಿಕ ಅಲ್ಲಿ ಇಲ್ಲಿ ಎಂಬ ಉಭಯ ಇಲ್ಲ, ಪ್ರಭುದೇವರನ್ನು ಕರ್ಕೊಂಬರ್ರಿ ಅಂತ ಅಂದುಗಳೇ ಅಪ್ಪಣ್ಣವ್ರು ಮತ್ತೆ ಹೊರಗೆ ಓಡಿ ಹೋದರ್ರಿ. ಓಡಿ ಹೋಗಿ ಅವರು ಕರೀತಾರ. ಅವ್ರೇನಂತಾರ ಅಂತಂದ್ರೆ, ಒಳಗಡೆ ಬರಬೇಕು ಅಂತ ಅನ್ನುವಾಗ ಮನವೇಕಾರ್ಥವಾಗಿ, ಕಾಯಕ್ಕೆ ಕಾಯ ಸಂಬಂಧವಾಗಿ, ಪ್ರಾಣಕ್ಕೆ ಪ್ರಾಣ ಸಮದರ್ಶನವಾಗಿದ್ದವರಲ್ಲಿ ತೆರೆಮರೆ ಎಂಬುದಿಲ್ಲ ನೋಡಯ್ಯ. ಸಂಗ ನಿಸ್ಸಂಗವಾಗಿಪ್ಪವರಲ್ಲಿ ಉಪಚರ್ಯಕ್ಕೆ ಎಂಬಿಲ್ಲ ನೋಡಯ್ಯ. ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನ ಶರಣ ಬಸವಣ್ಣ ನಟ್ಟಿದನು
ಕೃಪೆ ಮಾಡು ಗುರುವೇ ಅಂತ ಕೈ ಮುಗಿತಾರೆ. ಏನಂದ್ರು ಅಂದರೆ ಮನ ವೇಕಾರ್ಥವಾಗಿ. ಅವ್ರದ್ದು ನಿಮ್ಮದು ಮನ ಬೇರೆ ಬೇರೆ ಅಲ್ಲ. ನೀವೇನು ಅನ್ನೋದು ಅವ್ರಿಗೆ ಗೊತ್ತದ, ಅವ್ರೇನು ಅನ್ನೋದು ನಿಮಗೆ ಗೊತ್ತದ. ಕಾಯಕ್ಕೆ ಕಾಯ ಸಂಬಂಧವಾಗಿ ಅವರ ಕಾಯ ನಿಮ್ಮ ಕಾಯ ಅದೇ ಪರುಷಕಾಯ, ಶರಣಕಾಯ, ಪುಣ್ಯದ ಕಾಯ ಇಬ್ಬರೂ ಒಂದ ಅಲ್ಲಪ್ಪ ಅನ್ನುವಂಗ. ಮುಂದೆ ಹೇಳ್ತಾರವರು, ಪ್ರಾಣಕ್ಕೆ ಪ್ರಾಣ ಸಮುದರ್ಶನವಾಗಿದ್ದವರಲ್ಲಿ ತೆರೆಮರೆ ಎಂಬುದಿಲ್ಲ. ಅವರ ಪ್ರಾಣ ನಿಮ್ಮ ಪ್ರಾಣಗಳು ಸಮನಿಸಿದ ಮೇಲೆ, ಒಂದಾದ ಮೇಲೆ, ತಿಳಿದ ಮೇಲೆ ಅಲ್ಲಿ ತೆರೆಮರೆ ಎಂಬುದಿಲ್ಲ. ಅವ್ರದ್ದು ನಿಮಗೆ ತಿಳಿದಿಲ್ಲ ಅನ್ನಂಗಲ್ಲ, ನಿಮ್ಮದು ಅವರಿಗೆ ತಿಳಿದಿಲ್ಲ ಅನ್ನುವಂಗಿಲ್ಲ. ಮುಚ್ಚು ಮರೆ ಅಲ್ಲಿಲ್ಲ. ನೋಡಯ್ಯ, ಸಂಘ ನಿಸ್ಸಂಗವಾಗಿಪ್ಪವರಲ್ಲಿ ಉಪಚರ್ಯಕ್ಕೆ ಎಂಬಿಲ್ಲ ನೋಡಯ್ಯ. ಸಂಘ ನಿಸ್ಸಂಗವಾದವರಲ್ಲಿ ಶರೀರ ಆಗಿರಬಹುದು, ಮನಸ್ಸಾಗಿರಬಹುದು, ಪ್ರಾಣ ಆಗಿರಬಹುದು, ಒಬ್ಬರದೊಬ್ಬರಿಗೆ ತಿಳಿದ ಮೇಲೆ, ನೀವೊಬ್ಬರು ಸಮನಾಗಿ ಬೆಳೆದು ನಿಂತ ಮೇಲೆ, ನಿಮ್ಮಲ್ಲಿ ಭೇದವಿಲ್ಲವಾದ ಮೇಲೆ, ತೆರೆಮರೆ ಮುಚ್ಚುಮರೆ ಇಲ್ಲದ ಮೇಲೆ, ಮತ್ತು ಒಳಗೊಂದು ಹೊರಗೊಂದು ಇಲ್ಲವಾದ ಮೇಲೆ ಇಲ್ಲಿ ಉಪಚಾರ ಯಾಕೆ? ಕರಿಬೇಕು, ಬಿಡಬೇಕು, ಅದಕ್ಕೆ ಉಪಚಾರ ಅಂತೀವಲ್ಲ ನಾವು. ಅದಕ್ಕೆ ಏನಂದ್ರು ಅಂದ್ರೆ, ಉಪಚಾರಕ್ಕೆ ಎಂಬಿಲ್ಲ ನೋಡಯ್ಯ. ಸಂಘ ನಿಸ್ಸಂಗವಾದಲ್ಲಿ ಉಪಚಾರಕ್ಕೆ ಎಂಬಿಲ್ಲ ನೋಡಯ್ಯ. ಮತ್ತೆ ಅದಕ್ಕೆ ಉಪಚಾರಪ್ಪ. ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನ ಶರಣ ಬಸವಣ್ಣ ನಟ್ಟಿದನು ಕೃಪೆ ಮಾಡು ಗುರುವೇ. ಬಸವಣ್ಣ ಕಳಿಸ್ಕೊಟ್ಟಾನ, ನೀವು ಮತ್ತೊಂದು ವಿಚಾರ ಮಾಡಬೇಡ್ರಿ, ಒಳಗಡೆ ಬರ್ರಿ ಅಂತ ಅಪ್ಪಣ್ಣವರು ಕರೀತಾರೆ. ಕರಿಬೇಕ್ರಿ. ಮತ್ತು ಒಳಗೆ ಬಂದಾರನ್ನ. ಮೊದಲೆಲ್ಲ ಬಾಗಲ್ದಾಗಿದ್ರು, ಯಾರಾದ್ರೂ ಇರತ್ತಿದ್ರು ಹಿರಿಯರು ಅನ್ನೋರು, ಅಜ್ಜ ಅಜ್ಜಿ ಎಲ್ಲಾರು ಬರ್ರಿ ಅಂತ ಕರೆದು ಮಾತಾಡಿಸ್ತಿದ್ರು. ಹೋಗೋರು ಬರೋರ್ನ ನಮಸ್ಕಾರ ರೀ, ಆರಾಮದಿರೇನು, ಬರ್ರಿ, ಏನು ಕೆಲಸ ಮಾಡಾಕತ್ತೀರಿ ಅಂತ ಕೇಳ್ತಿದ್ರು. ಇವತ್ತು ಅಜ್ಜ ಅಜ್ಜಿ ಅವರು ಹೊರಕೊಂಡ್ರಂಗಿಲ್ಲ, ಇರಂಗಲ್ಲವನ್ನೆದ್ದು ಇದ್ರು ಹೊರಕೊಂಡ್ರಂಗಿಲ್ಲ. ಮುಂದೇನಪ್ಪ ಅಂತ ಕೇಳಿದರೆ, ಬಾಗಿಲಿಗೆ ಕೊನೆ ಪಕ್ಷ ಶರಣು ಬನ್ನಿ, ಹದುಳ ಬನ್ನಿ ಹಿಂಗಿರ್ತಿದ್ವು. ಅವು ಈಗಿಲ್ಲ. ಇದೆ ಎಚ್ಚರಿಕೆ ಹಿಂಗದಾವ ಈಗ. ಹಿಂಗಾಗಿ ಬಾ ಅನ್ನೋರು ಯಾರು? ಉಪಚಾರ ಮಾಡೋರು ಯಾರು? ಆಮೇಲೆ ಏನಪ್ಪ ಅಂದ್ರೆ, ಅಂತೂ ಒಳಗೆ ಬಂದರು ಗೇಟ್ ತೆಗೆದು ಅಂದಾಗೂ ಕೂಡ ಒಳಗೆ ಬರ್ರಿ, ಕುಂದರಿ, ಏನು ತಗೋತೀರಿ ಅಂತ ಮಾತಾಡೋರು ಯಾರು? ಮಾತಾಡಂಗೆ ಇಲ್ಲ. ಹುಡುಗರು ಅವ್ರ ಮೊಬೈಲ್ನಾಗ ಬಿಜಿ, ಕೋಣೆತ್ತಿ ನೋಡಂಗಿಲ್ಲ ಯಾರು ಬಂದರು ಅಂತೇಳಿ. ಅಂತೂ ಬಂದವರ ಭುಜ ಹಿಡಿದು ಅಳಗಾಡಿಸಿ ಅಪ್ಪಿ ಅಂತ ತಲೆ ಎತ್ತರಿಸಿ ನೋಡಿದ್ರು ಕೂಡ ನೋಡ್ತಾವ, ಹೊಳ್ಳಿ ಮತ್ತೆ ತಲೆ ಮೊಬೈಲ್ನಾಗ ಇಡ್ತಾವ. ಯಾರು ಏನು ಅನ್ನಂಗೇ ಇಲ್ಲ. ಆಶ್ಚರ್ಯ ಪಡಂಗೆ ಇಲ್ಲ. ಯಾರೋ ಬಂದಾರ ಅನ್ನಂಗೇ ಇಲ್ಲ. ಎದ್ದು ಅವ್ವ ಅಪ್ಪನ ಕರಿಬೇಕು ಅನ್ನಂಗೇ ಇಲ್ಲ. ಹುಡುಗರು ಹಂಗ ತಂದೆ ತಾಯಿಗಳನ್ನ ಮೊಬೈಲ್ ಕಸ್ಕೊಂಡು ನೋಡ್ತೀನಿ, ಇಲ್ಲಿ ಯಾರು ಬಂದಾರ ಮಾತಾಡ್ಸು ಅಂದ್ರೆ ಅಳಾಕ್ ಚಾಲು. ಮಾತಾಡ್ಸೋದಿರ್ಲಿ, ನೋಡೋದು ಸುತ್ತಕ್ಕಿಲ್ಲ. ಚಿಟ್ನ ಚೀರಿ ಅಳುದೇನು, ಒದ್ದಾಡೋದೇನು, ಏನು ಮೊಬೈಲ್ ಕೊಡೋವರೆಗೂ ಮನಿನೇ ಬಿದ್ದು ಹೋಗ್ಬೇಕು, ಹಂಗೆ ಅಳ್ತಾವು. ಅದಕ್ಕೆ ಮಕ್ಕಳು ಹಂಗದಾವು. ಇನ್ನು ವಯಸ್ಸಾದವರು ಪಾಪ ಆರಾಮಿರಲ್ಲ, ಒಳಗೆ ಅಲ್ಲಿ ಇಲ್ಲಿ ವಿಶ್ರಾಂತಿ ಇಲ್ಲ ಅಂದರೂ ಟಿ ವಿ ಮುಂದಾದರೂ ಕೂತೇ ಇರ್ತಾರೆ. ಸಂಜಿಲ್ ಧಾರಾವಾಹಿ ತಪ್ಪಿದ್ದನ್ನು ಮುಂಜಾನೆ ನೋಡೋದು, ಮುಂಜಾನೆ ತಿಳಿದಿಲ್ ತಡಿ ಅನ್ನೋದು ಧಾರಾವಾಹಿ, ಮತ್ತೆ ಸಂಜಿಲ್ ನೋಡೋದು. ಸಿನಿಮಾ ನೋಡೋ ಹುಚ್ಚಿಗಿಂತ ಧಾರಾವಾಹಿ ಹುಚ್ಚು ಬಹಳ ಆಗ್ಯದ. ಸಾಲು ಸಾಲು ಧಾರಾವಾಹಿಗಳು. ಹೊತ್ತುಗಳಯಾಕೆ ಏನಾರ ಮಾಡಬೇಕಲ್ರಿ ಅಂತಾರ. ಹೊತ್ತ್ಯಾಕೆ ಕಳಿತೀರಿ? ಶರಣರ ಆವಾಗ ಅಂದ್ರಲ್ಲ, ಸುಮ್ಮನೇಕೆ ದಿನ ಗಳಿವಿರಿ, ಸುಮ್ಮನೇಕೆ ಹೊತ್ತು ಗಳಿವಿರಿ, ಮಾಡಬನ್ನಿ ಶಿವಾನುಭವ, ನೋಡಬನ್ನಿ ಶಿವಾನುಭವ ಅಂತ ಹೇಳ್ತಿದ್ರು. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ, ಹೊತ್ತು ಗಳಯಾಕೆ ನಾವೇನೇನೋ ಮಾಡ್ತೀವಿ, ಓದಂಗಲ್ಲ, ಓದೋ ರೂಢಿ ಇಟ್ಕೊಳ್ಳಂಗಿಲ್ಲ. ಜಪ ಗಿಪ ಮಾಡೋದು ಅಯ್ಯೋ ದೂರ ಉಳಿತು. ಇನ್ನು ಪೂಜಾ ಪುನಸ್ಕಾರ ಆಗೈತಲ್ಲ, ಮುಂಜಾನೆ ಮಾಡಿರ್ತಾರ, ಕೈ ಮುಗಿದ್ವಿ ಮುಗಿದತ್ತಿ, ಗುಡಿಗುಂಡಾರ, ಇವತ್ತೇನು ಸೋಮವಾರನ, ಇವತ್ತೇನು ಮಂಗಳವಾರನ, ಇಲ್ಲ ಸಂಜೆ ಮುಂದಟ್ಟು ಗುಡಿಗೆ ಹೋಗ್ಬೇರಿ, ಇವತ್ತೇನು ಅಲ್ಲೇನು ಕಾರ್ಯಕ್ರಮ ಐತೇನು, ಏನು ಪ್ರಸಾದ ಐತೇನು, ಅಲ್ಲೇನಿರಾಗಲ್ಲ ಏನು. ಮುಂದೆ ವಾಕಿಂಗಾರ ಹೋಗ್ರಿ, ಎಲ್ಲಿ ವಾಕಿಂಗ್, ಇಲ್ಲೇ ಮನ್ಯಾಗ ಒಳಗ ಹೊರಗೆ ಅಡ್ಡಾಡಿದ್ರೆ ಆತು. ಉಂಡ್ರ ಅರಗ್ತತಂತ ಏನಿಲ್ಲ, ನಮ್ಮ ಆರೋಗ್ಯ ಭಾಳ ಚಲೋ ಐತಿ. ಮತ್ತು ಹಿಂಗೆ ಹೇಳ್ಕೊತ ಕುಂದ್ರವ್ರಿಗೆ ಏನು ಮಾಡೋದದ ಹೇಳ್ರಿ. ಹಾಗಾಗಿ ಹೊತ್ತು ಗಳಿಯಾಕ ಟಿ ವಿ ಅಂತೇಳಿ. ಕೆಲವ್ರು ಏನಪ್ಪ ಅಂತಂದ್ರೆ, ಟಿ ವಿ ಬೇಡ ಅಂತ ಟಿ ವಿ ತೆಗ್ಸಿದ್ರು ಕೂಡ ಇವತ್ತೇನಾಗೈತಿ, ಎಲ್ಲ ಟಿ ವಿ ಮೊಬೈಲ್ನಾಗ ಐತಂದ ಮೇಲೆ ಮುಗಿದ ಹೊತ್ತು ತೆಗಿಸಿದ್ರೆ ಟಿ ವಿ ಮೊಬೈಲ್ ಐತಲ್ಲ, ಕೂತ ಬಿಡೋದ.
ಏನಾಗೈತಿ ಅಂದ್ರೆ ಎಲ್ಲ ಬರೋಬ್ಬರಿ ಇದ್ದವ್ರಿಗೇನ ಏನಾಗೈತಿ, ಕಣ್ಣು ಹೋಗಾಕತ್ತಾವ, ಚಸ್ಮಾ ಬರಾಕತ್ತಾವ್ರಿ. ಇನ್ನು ಇವ್ರು ಇಟಿಟ ವಯಸ್ಸಿನಾಗ ಅದನ್ನ ನೋಡಿ ನೋಡಿ ಏನಪ್ಪಾ ಅಂದ್ರೆ ಇನ್ನೇನೇನು ಆಗ್ತಾವೋ ಗೊತ್ತಿಲ್ಲ. 40ಕ್ಕೆ 40 ಅಂತಿದ್ರು, ಹೌದಲ್ರಿ? ಈಗೇನಾಗ್ಯದ ಅಂದ್ರೆ ಹುಟ್ಟನ 40 ಹಾಕೊಂಡು ಹುಟ್ಟುವಂಥ ಸಂದರ್ಭ. ಹುಟ್ಟಿದಗಳೇ ಕಣ್ಣು ಚೆಕ್ ಮಾಡು 40 ಕೊಡು, ಹಾರ್ಟ್ ಚೆಕ್ ಮಾಡು ಸ್ಟಂಟ್ ಹಾಕು, ಹುಟ್ಟಿದಗಳೇ ರೀ ಇವು. ಎಲಬ್ ಚೆಕ್ ಮಾಡು ಚಿಪ್ ಜೋಡಿಸು. ಯಾಕಂದ್ರೆ ಅದ ಸ್ಥಿತಿ ಬರಾಕತ್ತಂದ್ರೆ ಏನು ಮಾಡೋದದ ಹೇಳ್ರಿ. ಹಾಗಾಗಿ ಇವತ್ತು ಜೀವನ ಮಾಡಕ್ಕೆ ದುಡ್ಡು ಭಾಳ ಬೇಕಾಗಿಲ್ರಿ. ಇವತ್ತು ಏನ್ರಿ ಹೊಟ್ಟಿಗೆ ಎಟ್ಟು ಬೇಕು. ನಿನ್ನೆ ನೋಡಿದ್ವಲ್ಲ, ಒಂದು ಮುಟ್ಟಿಗೆ ಅಕ್ಕಿ ಮುಗಿದೋತು ಹೊಟ್ಟಿಗೆ. ಆಮೇಲೆ ಏನಪ್ಪಾ ಅಂದ್ರೆ 1 ಲೋಟ ಹಾಲು ಮುಗಿದೋತು. ಇನ್ನೇನು ಬೇಕು, ಹೆಚ್ಚಿಗೆ ಏನು ಬೇಕಾಗ್ತದೆ ಶರೀರಕ್ಕೆ? ಎಷ್ಟು ತಿಂದೇವು ನಾವೆಲ್ಲ, ಎಷ್ಟು ತೊಟ್ಟೆವು ನಾವೆಲ್ಲ. ಎಲ್ಲದಕ್ಕಿಂತ ಹೆಚ್ಚೇನಾಗೈತಿ ಅಂದ್ರೆ ರೋಗಕ್ಕೆ ಖರ್ಚು ಮಾಡೋದಾಗೈತ್ರಿ ಇವತ್ತು, ಆರೋಗ್ಯಕ್ಕೆ ಖರ್ಚು ಮಾಡೋದಾಗೈತಿ. ಯಾಕಂದ್ರೆ ಅಷ್ಟು ದೊಡ್ಡ ಸವಾಲು ಆರೋಗ್ಯ ಕಾಯ್ಕೊಳ್ಳೋದಕ್ಕೆ ದೊಡ್ಡ ಸವಾಲಾಗಿಬಿಟ್ಟದು. ಕಾಯ್ಕೊಳ್ಳೋದೇ ದೊಡ್ಡ ಸವಾಲು. ಹಾಗಾಗಿ ಏನಪ್ಪ ಅಂತಂದ್ರೆ ಹೊತ್ತುಗಳೆಯಾಕ ಟಿ ವಿ ನೋಡ್ಕೊತ ಕುಂದಿರಬಾರ್ದು. ಏನಾದ್ರು ಮಾಡಬೇಕು, ಒಂದಿಟ್ಟು ಓದುವ, ಆಮೇಲೆ ಚಿಂತನೆ ಮಾಡುವ, ಧ್ಯಾನ ಮಾಡುವ, ಜಪ ಮಾಡುವ, ಮಂತ್ರ ಬರೆದು ತೆಗೆಯುವ, ವಾಕಿಂಗ್ ಮಾಡುವ, ಏನಾದರೂ ಒಂದು ಚಟುವಟಿಕೆಯನ್ನು ಮನುಷ್ಯ ಮಾಡಬೇಕ್ರಿ. ಯಾಕಂದ್ರೆ ಶಕ್ತಿ ಇರುವಾಗ ಇವನ್ನೆಲ್ಲ ಮಾಡಬೇಕು. ಶಕ್ತಿ ಹೋದ್ಮೇಲೆ ಮಾಡಿನ ತಡಿ ಅಂದ್ರೆ ಆಗು. ಎದ್ದು ಕುಂದ್ರೇನ ಅಂದ್ರೆ ಶಕ್ತಿ ಇರಂಗಿಲ್ಲ. ಇನ್ನು ಎದ್ದು ಅಡ್ಡಾಡೋದ್ರಿಂದ ಯಾವಾಗ ಆಕತ್ತೆ ಹೇಳ್ರಿ? ಹಾಗಾಗಿ ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದನ್ನು ನಾವು ತಿಳ್ಕೋಬೇಕಾದ್ದು. ಇರಲಿ, ಇಲ್ಲೇನಪ್ಪ ಅಂತಂದ್ರೆ ಅಪ್ಪಣ್ಣವರು ಬಸವಣ್ಣವರನ್ನು ಕರೆದ್ರೆ ಬಸವಣ್ಣವರು ಅಂದರು, ಅವರು ಏನಪ್ಪ ಅಂದ್ರೆ ನಾನು ಬೇರೆ ಅಲ್ಲ, ಅವರನ್ನು ಒಳಗೆ ಬರಮಾಡಿಕೊಳ್ರಪ್ಪ, ನೀವೇ ಭಿನ್ನಯಿಸಿಕೊಳ್ರಿ ಅಂದರು. ಇವರಂದ್ರು ನೀವಿಬ್ಬರು ಒಂದಾದ ಮೇಲೆ ಮತ್ತೆ ಕರಿಬೇಕು, ಬಿಡಬೇಕು, ಉಪಚಾರ ಮಾಡ್ಬೇಕು ಅನ್ನೋದೇನೈತಪ್ಪ ಅಂತ ಇವರು ಏನು ಹಿಂಗಂದ್ರೆ. ಮತ್ತು ನಾವು ಹಂಗೆ ಅನ್ನಂಗಲ್ಲ, ಮತ್ತೆ ಹಿಂಗೆ ಅಂದಾರ ತಡಿ ಅಂತೇಳಿ ಅವ್ರ ಮನೆಗೆ ಅವ್ರು ನಿಮ್ಮ ಮನೆಗೆ ನೀವು ಬರಾಕೆ ಕರಿಬೇಕು, ಬರ್ರಿ ಅನ್ನಂಗಲ್ಲ. ಮತ್ತೆ ಹಂಗೆ ಅದನ್ನು ನಮಗೆ ಬಸವಣ್ಣವ್ರು ಕಲಿಸ್ಯಾರ್ರಿ. ಏನಿ ಬಂದಿರಿ ಹೊದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುದೆ, ಕುಳ್ಳಿರೆಂದರೆ ನಿಮ್ಮ ನೆಲ ಕುಳಿ ಹೋಗುದೆ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ಕೆಡಹಿ ಮೂಗ ಕೊಯ್ಯದೆ ಮಾಣ್ಬನೆ ಕೂಡಲ ಸಂಗಮ ದೇವ. ಕೊಡುದು ಬೇಡ, ತಗೊಳುದು ಬೇಡ, ಬಾಗಿಲಿಗೆ ಬಂದಾರನ್ನ ಬರ್ರಿ, ನಮಸ್ಕಾರ, ಯಾವಾಗ ಬಂದ್ರಿ, ಏನು ವಿಶೇಷ ಅಂತ ಮಾತಾಡಿಸಿದ್ರೆ ಏನು ಬಿದ್ದೋಗುದದ? ಶ್ರೀಮಂತಿಕೆ ಹಾಳಾಗ್ತದೇನು? ಒಳಗೆ ಬರ್ರಿಪ್ಪ ಕುಂಡ್ರಿ ಅಂತಂದ್ರೆ ಏನು ನೆಲ ತೆಗ್ದು ಬೀಳ್ತೈತೇನು? ಕೊಡೋಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಎರಡು ಒಳ್ಳೆ ಮಾತಾಡೋಕ್ಕೂ ಬರಲಿಲ್ಲ ಅಂದ್ರೆ ದೇವ್ರು ನಿಮ್ಮನ್ನು ಸುಮ್ಮನೆ ಬಿಡಂಗಿಲ್ಲ. ಮೂಕೊಯ್ತಾನ. ಸಣ್ಣ ಮಕ್ಕಳಿಗೆ ನೀವು ಹೇಳ್ತಿರ್ತೀರಲ್ಲ, ಹಂಗೆ ಮಾಡಬಾರ್ದು, ದೇವ್ರು ಮೂಕೊಯ್ತಾನ ಅಂತಿರ್ತೀರಲ್ಲ. ಬಸವಣ್ಣವ್ರು ಹಂಗೆ ಹೇಳ್ತಾರೆ, ಹಿಂಗೆ ಮಾಡಿದ್ರಿ ಅಂದ್ರೆ ದೇವ್ರು ಮೂಕೊಯ್ತಾನ ಅಂತ ಮಕ್ಕಳಿಗೆ ಹೇಳ್ದಂಗೆ ಎಷ್ಟು ಚಂದ ಹೇಳ್ತಾರೆ. ಅದಕ್ಕೆ ಬಾಗಿಲಿಗೆ ಬಂದವರನ್ನು ಕರಿಲೇಬೇಕು, ಕುತ್ಕೊಂಡ ಕರಿಬಾರ್ದಂತ. ಮತ್ತು ಅದನ್ನು ಹೇಳ್ತಾರೆ ವಚನದಾಗ, ಕೂತಿರುವ ಜಾಗದಿಂದ ಎದ್ದು ಅಡಿಯಿಟ್ಟು ಮುಂದೆ ನಡೆದು ಬಂದವರ ನೋಡಿ ಕೈ ಮುಗಿದು ಸ್ವಾಗತಿಸಬೇಕು, ಬಂದ ಸಮಯವ ನೋಡಿ ಲಿಂಗಾರ್ಚನೆಗೆ ಅಣಿ ಮಾಡಬೇಕು. ನೋಡ್ರಿ ಇವನ್ನೆಲ್ಲ ಹೇಳ್ತಾರೆ. ಎದ್ದು ಕುತ್ಕೊಂಡ ಜಾಗದಿಂದ ಎದ್ದು 2 ಹೆಜ್ಜೆ ಮುಂದಕ್ಕೆ ಹೋಗಿ ಕರಿಬೇಕು ಬಂದವರನ್ನು, ಮುಂದೆ ನಮಸ್ಕಾರ ಮಾಡಿ ಕರಿಬೇಕು, ಕಾಲಿಗೆ ನೀರು ಕೊಟ್ಟು ಕರಿಬೇಕು. ಮೊದಲು ನಾವು ಸಣ್ಣರಿಂದ ನೋಡ್ತಿದ್ವು, ಹೋದ್ರೆ ಯಾರ್ದೋ ಮನೆಗೆ ತಮಗೆ ತುಂಬ್ಕೊಂಡು ಬರ್ತಿದ್ರು, ಬರ್ರಿ ನೀರು ತಗೊಳ್ರಿ ಕರಿತಿದ್ರು ಅವರು. ಯಾರೋ ಊರಿಂದ ಬರಲಿ ಅವಾಗ ನೀರು ಕೊಟ್ಟೆ ಒಳಗೆ ಕರೆಯುವಂಥದ್ದು. ಅದ್ರ ಜೋಡಿ ಮತ್ತು ಬೆಲ್ಲ ಸಕ್ಕರೆ ಇಂಥದ್ದು ಕೊಡ್ತಿದ್ದರಿ ಬಟ್ಟಲ್ದಾಗ ತಂದು. ಬಾಯಾಗ ಒಂದಿಟ್ಟು ಬೆಲ್ಲ ಸಕ್ಕರೆ ಹಾಕೊಂಡೇ ಒಳಗೆ ಬರಬೇಕು. ಈ ರೂಢಿ ಇದ್ದದ್ದು. ಈಗ ಅದೆಲ್ಲ ಕಡಿಮೆ ಆಗೈತೆ. ಅಯ್ಯೋ ಕೈ ಖಾಲಿ ಇಲ್ಲ ಬಿಡ, ಟೈಮ ಇಲ್ಲ ಬಿಡ, ಹೀಗೆಲ್ಲ ಅನ್ನುವಂಥದ್ದು ಆಗ್ಯದ. ನಂತರದಲ್ಲಿ ಏನಪ್ಪ ಅಪ್ಪಣ್ಣವರು ಹಿಂಗೆ ಬಸವಣ್ಣವ್ರಿಗೆ ಅಂದರು. ಮತ್ತು ಪ್ರಭುದೇವರಿಗೆ ಹೋಗಿ ಅಪ್ಪಣ್ಣವರು ಹೆಂಗೆ ಅಂದ್ರೆ ಉಪಚಾರ ಮಾಡೋದೇನೈತಿ ನೀವು ಒಳಗೆ ದಯಮಾಡಿಸ್ರಿ ಅಂತ ಕರೆದರು. ಆವಾಗ ಪ್ರಭುದೇವ್ರತ್ತಾರ, ಆನಾಗದ ಮುನ್ನವೇ ತಾನಾದೆ ನಂಬವರಲ್ಲಿಗೆ ಗುಹೇಶ್ವರ ಲಿಂಗ ಅಡಿ ಇಡುವುದಿಲ್ಲ ಅಂತ ಹೇಳಿದರು. ಆನಾಗದ ಮುನ್ನವೇ ತಾನಾದೆವೆಂಬವರಲ್ಲಿಗೆ ಗುಹೇಶ್ವರ ಲಿಂಗ ಅಡಿ ಇಡುವುದಿಲ್ಲ ಅಂತ ಬರಲಿಲ್ಲರವರು. ಏನಂದ್ರು ಅಂತಂದ್ರೆ ಇನ್ನೊಂದು ಮಾತು ಬರ್ತದಲ್ಲ, ಲಿಂಗಾರ್ಚನೆಯ ಮಾಡುವೆನಯ್ಯ ಜಂಗಮವೆನ್ನ ಮನೆಗೆ ಮಠಕ್ಕೆ ಬರಲೆಂದು ಅಂತ ಬಸವಣ್ಣವ್ರು ಹೇಳುವಾಗ ಪ್ರಭುದೇವರು ಬಂದು ನಿಂತಾಗ ಲಿಂಗ ಪೂಜೆ ಮಾಡ್ಕೋತೀನಿ ಅಂದರೆ ಇದು ಯಾವ ಥರ ಮಾತು ಅಂತೇಳಿ. ಅಲ್ಲ, ಅವ ನಾನು ತಾನು ಒಂದೇ ಅನ್ನುವ ದೊಡ್ಡ ಮಾತನ್ನು ಹೇಳಿದ, ಬಸವಣ್ಣ ದೊಡ್ಡ ಮಾತನ್ನು ಹೇಳಿದ.
ತಾನಾಗದ ಮುನ್ನವೇ ಆನಾಗದ ಮುನ್ನವೇ ತಾನಾದನೆಂಬವರಲ್ಲಿಗೆ ಗುಹೇಶ್ವರಲಿಂಗ ಬರದಿಲ್ಲ. ಇನ್ನೂ ಏನಪ್ಪಾ ಅಂದ್ರೆ ನಾನು ಆತನಾಗಿಲ್ಲ, ಆತು ನಾನಾಗಿಲ್ಲ, ಮತ್ತಿಂಥ ಮಾತುಗಳನ್ನಾಡಿ ಅಲ್ಲಿಯೇ ಕೂಡ್ತಾನಂದ್ರೆ ಅಂಥವ್ರ ಮನೆ ಒಳಗೆ ಗುಹೇಶ್ವರ ಲಿಂಗ ಬರೋದಿಲ್ಲ ಅಂತ ಹೇಳಿ ಪ್ರಭುದೇವರು ಅಲ್ಲೇ ನಿಂತು ಬಿಟ್ರಿ. ಅಪ್ಪಣ್ಣವ್ರಿಗೆ ಭಾಳ ಒದ್ದಾಟ ಆತು. ಏನು ಮಾಡೋದು ಮಾರಾಯ, ಬಸವಣ್ಣವ್ರು ಹಿಂಗಂತಾರ, ಅವ್ರು ಹಂಗಂತಾರ, ಏನು ಮಾಡೋದು? ಅಪ್ಪಣ್ಣವ್ರಿಗೆ ಭಾಳ ಸಂಕಟ ಆತು. ಇವರು ಹಿಂಗೆ ಹೇಳಿ ಕಳಿಸ್ತಾರ, ಅವ್ರು ಹಂಗೆ ಹೇಳಿ ಕಳಿಸ್ತಾರ, ನಡವರ್ಕ್ ಏನಪ್ಪ ಇದು, ಏನು ಮಾಡಲಿ ಅಂತೇಳಿ ಮುಂದೇನಂತಾರ ಅಂದ್ರೆ ಪ್ರಭುದೇವರಿಗೆ ಕೈ ಮುಗೋದು ಕೇಳ್ಕೊತಾರ. ಯಾಕಂದ್ರೆ ಬಸವಣ್ಣವ್ರ ಜೋಡಿ ಇದ್ದಿದ್ದು ಬಸವಣ್ಣವ್ರು ಏನು ಅನ್ನೋದು ಗೊತ್ತಿತ್ತಲ್ಲ ಅವರಿಗೆ. ಹಂಗಾಗಿ ಪ್ರಭುದೇವರಿಗೆ ಕೈ ಮುಗಿದು ಹೇಳ್ತಾರ, ನಿಮ್ಮ ತನು, ನಿಮ್ಮ ಮನ, ನಿಮ್ಮ ಧನ ನಿಮ್ಮದಲ್ಲದೆ ಅನ್ಯ ಒಂದಣು ಮಾತ್ರವಿಲ್ಲ ನೋಡಯ್ಯ. ಭಕ್ತನ ಮಠವೆಂದು ಮುನ್ನವೇ ಅರಿದರಿದು ಬಂದು ಮತ್ತೊಂದ ನೆನೆವರೆ. ಬಸವಪ್ರಿಯ ಕೂಡಲ ಚನ್ನಸಂಗಯ್ಯನ ಶರಣ ಬಸವಣ್ಣಂಗೆ ಸ್ವತಂತ್ರ ಭಾವ ಉಳ್ಳಡೆ ನಿಮ್ಮ ಪಾದದಾಣೆ ಅಂತ ಕೈ ಮುಗಿದು ಕರೀತಾರೆ. ಬಸವಣ್ಣ ಹಂಗಲ್ಲಪ್ಪ. ನಿಮ್ಮ ತನು, ನಿಮ್ಮ ಮನ, ನಿಮ್ಮ ಧನ ನಿಮ್ಮದಲ್ಲದೆ ಅನ್ಯ ಒಂದಣು ಮಾತ್ರವಿಲ್ಲ ನೋಡಯ್ಯ. ಎಲ್ಲ ನಿಮ್ಮದೈತಪ್ಪ. ತನು ನಿಮ್ಮದೆಂಬೆ, ಮನ ನಿಮ್ಮದೆಂಬೆ, ಧನ ನಿಮ್ಮದೆಂಬೆ ಅಂತಾರಲ್ಲ ಬಸವಣ್ಣವರು. ಎಲ್ಲ ನಿಮ್ಮದೈತಪ್ಪ. ನಿಮ್ಮದಲ್ಲದೆ ಅನ್ಯ ಒಂದಣು ಮಾತ್ರವಿಲ್ಲ ನೋಡಯ್ಯ. ದೊಡ್ಡವ್ರ ಮನೆಗೆ ಬಂದಾಗ ನೀವು ಹೇಳ್ತೀರಲ್ಲ, ಯಪ್ಪ ಎಲ್ಲ ನಿಮ್ಮದೈತಿ, ಎಲ್ಲ ನಿಮ್ಮ ಪಾದ ಪುಣ್ಯ, ಎಲ್ಲ ನಿಮ್ಮ ಆಶೀರ್ವಾದ, ಎಲ್ಲ ನಿಮ್ಮದ ನೋಡ್ರಿ ಅಂತಿರ್ತೀರಲ್ಲ. ಹಂಗೆ ಏನಂದ್ರು ಅಂದ್ರೆ, ಯಪ್ಪ ಎಲ್ಲ ನಿಮ್ಮದ, ತನು ನಿಮ್ಮದೇ, ಮನ ನಿಮ್ಮದೇ, ಧನ ನಿಮ್ಮದೇ, ನಿಮ್ಮದಲ್ಲದೆ ಅನ್ಯ ಒಂದಣುವಿಲ್ಲ, ಅನ್ಯ ಒಂದಣು ಮಾತ್ರವಿಲ್ಲ. ನಿಮ್ಮದಲ್ದ ಮತ್ತೇನಪ್ಪ ಇದು, ಎಲ್ಲ ನಿಮ್ಮದೇ, ಒಂದಣು ಮಾತ್ರ ಕೂಡ ಅನ್ಯ ಇಲ್ಲ ಅನ್ನುವಂಥ ಮಾತು. ಭಕ್ತನ ಮಠವೆಂದು ಮುನ್ನವೇ ಅರಿದರಿದು ಬಂದು ಮತ್ತೊಂದ ನೆನೆವರೆ. ನೀವೆದಕ್ಕೆ ಬಂದಿರಿಪ್ಪ? ಭಕ್ತನ ಮಠ ಅಂತ ನೀವು ಬಂದಿರಿ. ಅವಾಗ ಮನೆಗಳಿಗೂ, ಶರಣರ ಮನೆಗಳಿಗೂ ಮಠ ಅಂತ ಕರಿತಿದ್ರಂತೆ. ಇಲ್ಲೇನಂದ್ರು ಅಂತಂದ್ರೆ, ನೀವು ಭಕ್ತನ ಮಠ ಅಂತ ತಿಳ್ಕೊಂಡ ಬಂದಿರಂದ ಮೇಲೆ, ನೀವು ಬರ್ಬೇಕಂತನ ಬಂದಿರಂದ ಮೇಲೆ, ಮತ್ತು ಬಂದು ನಿಂತ ಮೇಲೆ ಏನಪ್ಪ ಅಂತ ಕೇಳಿದ್ರೆ, ಮತ್ತೊಂದ ನೆನೆವರೆ. ಏನೇನಾರ ಯಾಕೆ ವಿಚಾರ ಮಾಡೋದು? ಬಾಗಲ್ದಾಗ ನಿಂತುಕೊಂಡು ಬರ್ಬೇಕಂತನ ಬಂದಿರಂದ ಮ್ಯಾಲ, ತಿಳ್ಕೊಂಡ ಬಂದಿರಂದ ಮ್ಯಾಲ, ನಿಮ್ಮದಂತನ ಬಂದಿರಂದ ಮ್ಯಾಲ, ಮತ್ತು ಬಾಗಲ್ದಾಗ ನಿಂತ ಮತ್ತೊಂದು ಯಾಕೆ ವಿಚಾರ ಮಾಡ್ತೀರಿ ಅಂತಾರೆ. ಬಸವಪ್ರಿಯ ಕೂಡಲ ಚನ್ನಸಂಗಯ್ಯನ ಶರಣ ಬಸವಣ್ಣಂಗೆ ಸ್ವತಂತ್ರ ಭಾವ ಉಳ್ಳಡೆ ನಿಮ್ಮ ಪಾದದಾಣೆ. ಈ ವಿಚಾರ ಬಿಟ್ಟು ಬಸವಣ್ಣಂದು ಮತ್ತೊಂದಿಲ್ಲ. ಬಾಗಿಲಿಗೆ ಬಂದವರನ್ನ ಬಾಗಿ ಕರೆಯುವಂತಹ ಭಾವನಾ ಬಸವಣ್ಣಂದು. ಯಾರನ್ನು ಉದಾಸೀನ ಮಾಡವನಲ್ಲ ಬಸವಣ್ಣ. ತನು ನಿಮ್ಮದು, ಮನ ನಿಮ್ಮದು, ಧನ ನಿಮ್ಮದು ಅಂತ ಜಂಗಮಕ್ಕೆ ಕೈ ಮುಗಿತಾನ ಬಸವಣ್ಣ. ಲಿಂಗ ಪೂಜಾ ಮಾಡ್ತೀನಿ, ಜಂಗಮ ಬರಲಿ ಅಂತಾನ ಬಸವಣ್ಣ. ಜಂಗಮಕ್ಕ ನಾನು ಪೂಜೆ ಸಲ್ಲಿಸಿದ್ರೆ ಲಿಂಗ ಪೂಜೆ ಆದಂಗ ಅಂತಾನ ಬಸವಣ್ಣ. ಜಂಗಮ ಅಂದ್ರೆ ಜಗದ್ಭರಿತ ಅಂತಾನ ಬಸವಣ್ಣ. ಅಂಥ ಜಂಗಮನಿ ಬಾಗಿಲಿಗೆ ಬಂದಾಗ ಬಸವಣ್ಣ ಅನ್ಯ ಭಾವದಿಂದ ಏನೂ ಕುತ್ಕೊಂಡಿಲ್ಲ, ಅವನಿಗೆ ಯಾವ ಭಾವನೆ ಇಲ್ಲ. ಹಾಗಾಗಿ ಬರಬೇಕು ಅಂತ ಬಂದ ನೀವು, ಭಕ್ತನ ಮಠ ಅಂತ ಬಂದ ನೀವು, ಒಳಗ ಬರ್ಯಪ್ಪ ಅಂತ ಕೈ ಮುಗಿದು ಪ್ರಭುದೇವರಿಗೆ ಅಂತಾನೆ. ಮತ್ತೊಂದು ಯಾಕೆ ವಿಚಾರ ಮಾಡ್ತೀರಿ? ಬರೋದು ಬಂದಿರಿ, ಬಾಗಲ್ದಾಗ ನಿಂತೀರಿ, ಮತ್ತೊಂದು ಯಾಕೆ ವಿಚಾರ ಮಾಡ್ತೀರಿ? ಬಸವಣ್ಣಂದು ಏನೋ ಅನ್ಯ ಭಾವನಾ ಇಲ್ಲ, ಅವನ ಮನಸ್ಸಿನಾಗ ಏನೇನೂ ಇಲ್ಲಪ್ಪ. ಹಾಗಾಗಿ ಆತನ ಅನೇಕ ವಿಚಾರಗಳನ್ನು ನೀವು ಬಲ್ಲವರೇ ಇದ್ದೀರಿ, ಒಳಗ ಬರ್ರಿ ಅಂತ ಅಪ್ಪಣ್ಣರು ಭಿನ್ನ ಮಾಡಿಕೊಂಡ್ರಿ. ಆವಾಗ ಪ್ರಭುದೇವರು ಏನಂತಾರ ಅನ್ನುವಂಥ ಪ್ರಶ್ನೆ, ಮತ್ತದನ್ನು ನಾವು ನಾಳೆ ದಿವಸ ನೋಡೋಣ. ಯಾಕಂದ್ರೆ ಪ್ರಭುದೇವರು ವಿಚಾರ ಅಂದ್ರೆ ಏನ್ರಿ, ಪರೀಕ್ಷೆ ಮಾಡಕತ್ತಾರ ಅಂದ ಮೇಲೆ ಆ ಮಾತುಗಳನ್ನು ನೋಡಲೇಬೇಕು. ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ನೋಡ್ರಿ ಪ್ರಭುದೇವರ ಈ ಸಂವಾದಗಳೇನದವಲ್ಲ, ಇವು ವಿಶೇಷವಾದ ಜ್ಞಾನ ಕೊಡುವಂಥವದವ್ರಿ. ಇವು ಪ್ರಭುದೇವ ಅಕ್ಕ ಮಹಾದೇವಿಯವರ ಸಂವಾದ, ಪ್ರಭುದೇವರು ಮತ್ತು ಹಡಪದ ಅಪ್ಪಣ್ಣನವರ ಸಂವಾದ, ಪ್ರಭುದೇವರು ಬಸವಣ್ಣನವರ ಸಂವಾದ, ಪ್ರಭುದೇವರು ಆಯ್ದಕ್ಕಿ ಮಾರಯ್ಯರ ಸಂವಾದ, ಪ್ರಭುದೇವರು ಮುಕ್ತಾಯಕರ ಸಂವಾದ. ಭಾಳ ಚಂದ್ರಿ ಇವು. ಶೂನ್ಯ ಸಂಪಾದನೆ ಒಳಗೆ ಅದಾವ. ಮತ್ತೊಮ್ಮೆ ಪ್ರವಚನ ಯಾವಾಗಾರೂ ಒಂದು ಇಟ್ಕೊಳ್ಳೋಣ, ಶೂನ್ಯ ಸಂಪಾದನೆ ಅಂತ ಚಂದದ ಇರಲಿ. ಇಂಥ ಒಂದು ವಿಶೇಷ ಸಂದರ್ಭ ನಡೆದದ, ಅದೇನಾಗ್ತದೆ ಅನ್ನೋದನ್ನು ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಪ್ರವಚನಕ್ಕೆ ಮಂಗಲ ಹೇಳೋಣ. ಎಲ್ಲರಿಗೂ ಶರಣ.